ಒಂದ್ಸಲ ಸಿಕ್ಕಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಆಗ್ತೀನಿ ಅಮ್ಮ. ಹ್ಞೂ ಅಮ್ಮ ಥ್ಯಾಂಕ್ಸ್ ಅಮ್ಮ. ನಾನು ಮಾಡಿದ್ದೆ, ನನಗೆ ಒಂದು ಶಕ್ತಿ ಸಿಗಲಿ ಅಂತ. ಅವರು ಯಾಕೆ ಅಂತಂದರೆ ಪಾಪ ನಾನು ಸ್ಟಾರ್ಟಿಂಗಿಂದನೂ ಶುರು ಮಾಡಬೇಕಾದ್ರೆ ಈಗಲ್ಲ, ನಾನು ಅವ್ರನ್ನ ಹೋಗಿ ಮೀಟ್ ಮಾಡ್ಕೊಂಬಂದಲ್ಲ, ಅವ್ರಿಗೆ ಅವ್ರ ಮಗಂದೊಂದು ಫೀಲು ಅಂದರೆ ಅವ್ರ ಮಗಂಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅವರು. ಸಡನ್ನಾಗಿ ಹಂಗೆ ಆದಾಗ ಯಾರೋ ಇನ್ನೊಬ್ರು ಹುಡುಗರು ಅದೇ ಥರ ಮಾಡ್ತಾರೆ ಅಂತಂದರೆ ಇವ್ರು ಒಂಥರ ಬ್ರೇವ್ ಲೇಡಿ. ನೀವು ಮತ್ತೆ ನವೀನ್ ಸರ್ ಅಂತ ನೀವು ಮತ್ತೆ ನವೀನ್ ಸರ್ ಇಬ್ರು ಅವ್ರ ಕಾರಲ್ಲಿ ಹೋಗ್ತೀರಾ. ನೀವು ಅವ್ರ ಕಾರಲ್ಲಿ ಹೋಗ್ತೀರಾ. ಅವ್ರ ಕಾರಲ್ಲಿ ಹೋದಾಗ ಫಸ್ಟ್ ಅವ್ರ ತಾಯಿನ ಮತ್ತೆ ಫಸ್ಟ್ ಬೈಕ್ಸ್, ಅವ್ರದ್ದು ಕಲೆಕ್ಷನ್ಸ್ ಮತ್ತೆ ಕಾಯಿನ್ಗಳು, ಮತ್ತೆ ಪ್ರತಿಯೊಂದು ದೇಶಕ್ಕೆ ಹೋದಾಗ ಅವ್ರದ್ದು, ಮತ್ತೆ ಇನ್ನೊಂದು ಅವ್ರ ತಂದೆ ರೆಡಿ ಮಾಡಿದ್ದು ಒಂದು ಇದನ್ನ ತೋರಿಸ್ತೀರಾ ಐಟಮ್. ಎಲ್ಲರೂ ಒಂದಿನ ಏನೋ ಒಂದು ಆಗುತ್ತೆ, ಆದರೆ ಅಡ್ವೆಂಚರ್ ಮಾಡಬೇಕು, ಹೆಸರು ಉಳಿಸ್ಕೋಬೇಕು, ಏನಾದ್ರು ಡಿಫ್ರೆಂಟಾಗಿ ಏನಾದ್ರು ಮಾಡಿದೆ ಅನ್ನೋದು ನಮ್ಮ ಲೈಫಿಗೆ ಸ್ಯಾಕ್ರಿಫಿಕೇಶನ್. ಅಂದರೆ ಒಂದು ತೃಪ್ತಿ ಇರಬೇಕು, ನಮಗೆ ತೃಪ್ತಿ ಇರಬೇಕು ಅನ್ನೋ ಥರ. ನನಗೂ ಅಷ್ಟೇ, ಎದುರು ಬೇಡ ಯಾವುದಾದ್ರೂ ಮಾಡು ಅಂತ ಅವ್ರಿಗೆ ಆವತ್ತಿಂದ ಕೊಟ್ಟು ಧೈರ್ಯ. ಈಗ ಅದಕ್ಕೆ ಅವ್ರಿಗೆ ಮಾಡಿದೆ. ಈಗಲೇ ನೋಡಿ ಎಲ್ಲ ಒಂಥರ ಜಡ ಆಗ್ಬಿಟ್ಟಿದೀವಿ. ಇಷ್ಟು ದಿನ ಇದ್ದು ಉತ್ಸಾಹ ಇಲ್ಲ ಅಲ್ಲ, ಆದ್ರೂ ಏನಾಗುತ್ತೆ, ಈಗ ಜಡ ಆಗಿರೋದು ಸತ್ಯ. ಈಗ ಇದನ್ನ ನಾನು 6 ದಿನದಿಂದ ಬಂದ್ಬಿಟ್ಟಿದೆ. ಅದಕ್ಕೆ ಅದು ಜಡ ಬರಬಾರ್ದು, ಆ ಒಂದು ಹುಮ್ಮಸ್ ಇರಲಿ. ಈಗ ನೋಡಿ ಮುಕ್ತಿನಾಥ್ ಅದೇ ಹುಮ್ಮಸ್ಸಲ್ಲಿ ಮಾಡಿದ್ವಿ, ಎಲ್ಲನೂ ಮಾಡಿದ್ವಿ. ಮೊದಲೇ ಬಿಟ್ಟಿದ್ರೆ ಇದೆಲ್ಲ ಮಾಡ್ತಿರ್ಲಿಲ್ಲ ನಾವು, ಸ್ವಲ್ಪ ಡಲ್ ಹೊಡಿಯೋದು. ಇವತ್ತು ಯಾಕೆ ಹೇಳಿದೆ ಅಂದರೆ, ಇವತ್ತೇನಕ್ಕೆ ಹೇಳಿದೆ ಅಂತಂದರೆ, ಇದು ಪೀಕ್ ಟೈಮ್. ಇದು ಲಾಸ್ಟ್ ಟೈಮಲ್ಲಿ ಅಪ್ಡೇಟ್ ಮಾಡಲೇಬೇಕು. ಯಾಕಂದರೆ ಲಾಸ್ಟ್ ಟೈಮಲ್ಲಿ ಏನಾದ್ರು 90 ಭಾಗ ನಮ್ಗೆ ಕನ್ಫರ್ಮ್ ಇದೆ, ಬಟ್ ಇನ್ನು ಒಂದು ಭಾಗದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಂತ. ಸರ್ ನಿಮ್ಗೆ ಏನು ಅನ್ನಿಸ್ತು? ಈಗ ವೀಸಾ ಪ್ರೊಸೆಸ್ಸು ಇದ್ರ ಬಗ್ಗೆ ಎಲ್ಲ ನಿಮ್ಮ ಒಪಿನಿಯನು ಹೇಳ್ಬೇಕು. ನಾಷ್ಟ ಮಾಡೋಣ. ಒಂದು ದಿನ ನಾದ್ರೂ ಇವರು ವಿಡಿಯೋದಲ್ಲಿ ಮಾತಾಡಿರೋದು ಇಲ್ಲವೇ ಇಲ್ಲ. ಕ್ವಶನ್ ಮಾಡಿದ್ರೆ ಕಟ್ ಮಾಡ್ಬಿಡಿ ಅಷ್ಟೇ. ನೋಡಿದ್ರ ಬೇಜಾರಾಗುತ್ತೆ. ಇಲ್ಲ ಹೇಳೋದೇನಿಲ್ಲ. ನನಗೀಗ ಅಮ್ಮ ಹೇಳಿದ್ರಲ್ಲ, ನನ್ನ ಮಗ ದಿನ ಕಾದಿದ್ದ, ಬರೀ ಅಲ್ಲಿ ಲೋಕಲ್ ಫೋಟೋಸ್ ಕಳಿಸ್ತಿದ್ದ. ನಾವು ಕುಂದು ಬೇಡ ಇರು, ಅಲ್ಲೇ ಇರೋ, ಹಾಗೆ ಆಗುತ್ತೆ ಅಂದ್ರಲ್ಲ. ನಾವು ಬರೀ ಇನ್ನೂ 24ನೇ ತಾರೀಕೆ ನಮ್ಗೆ ಇನ್ನೂ ಬಂದಿಲ್ಲ, ನಮ್ಮ ಡೇಟೇ ಬಂದಿಲ್ಲ. ಇನ್ನೂ ಟೈಮ್ ಇದೆ ನಮಗೆ, 4 ದಿನ ಇದೆ. ಇನ್ನು 3 ದಿನ ಇದೆ. ಅದ್ರ 2 ದಿನ 4 ದಿನ 25ರವರೆಗೂ ಇದೆ ನಮಗೆ ಟೈಮು. ಇವತ್ತು ಡೇಟ್ ಎಷ್ಟು? ಇವತ್ತೆಷ್ಟು? 21, 22, 22 ಆಯ್ತು. 4 ದಿನ. ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀನಿ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ನಾವು ಹೋಗ್ತೀವಿ ಅನ್ಕೊಂಡು 4 ದಿನ ಆದ್ಮೇಲೆ ಕಾಯ ಪೇಷನ್ಸ್ ಇದೆಯಾ? 4 ಅಲ್ಲ, ಇನ್ನೂ 2 ದಿನ ಕಾಯೋಣ ಬಿಡಿ. ಅದೇ ಅಂತಿರೋದು. ಅವ್ರು 14 ದಿನ ಆ ಟೈಮಲ್ಲಿ ಕಾದವ್ರೆ ಅಂದ್ರೆ ನಮ್ಗೆ ಇನ್ನೊಂದು 2-3 ದಿನ ಎಕ್ಸ್ಟ್ರಾ ಕಾಯಕ್ಕಾಗಲ್ವಾ? ಆಗ್ಲಿ ಬಿಡಿ, ಒಂದು ವಾರ. ಪಾಪ ನಿನ್ನೆ ಅವ್ರು ಹೇಳಿದ್ರಲ್ಲ, ನಮಗೆ ಊಟ ಎಲ್ಲ ನಾವೇ ಅರೇಂಜ್ ಮಾಡ್ಕೊಡ್ತೀವಿ, ನೀವು ಇಲ್ಲೇ ತಿನ್ಕೊಂಡು ಹೋಗಬೇಕು ಅಂತ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸರ್ ನೈ ಸರ್, ಗಾಂಜಾ 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 ಗಾಂಜಾ. ನಮ್ಮ ಊರಲ್ಲಿ ಹಿಂಗೆ ಇದ್ಬಿಟ್ಟಿದ್ದಿದ್ರೆ ಏನು ಗತಿ ಆಯ್ತಿತ್ತು ಅಂತ. ಇದೇ ಗಾಂಜಾ. ನಿಮ್ಮ ಕವರ್ ಅದರೊಳಗೆ ಹೆಂಗಿದೆ? ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿ ಬೆಳೆದಿದೆ. ಲವ್ಲಿ. ಸರ್ ಗಾಂಜಾ ಗಾಂಜಾ ಅದೇ ಈ ಹಿಮಾಲಯನ್ ರೀಸನ್ಸ್ ಅಲ್ಲಿ ಕಾಮನ್ ಅಲ್ವಾ? ಇದನ್ನೇ ನೀವು ಮೈಂಡ್ ಬಿಸ್ನೆಸ್ ಮಾಡಂಗಿಲ್ಲ ಅನ್ಸುತ್ತೆ ಸರ್. ಮಾಡಲ್ಲ ಅನ್ಸುತ್ತೆ. ಅದ್ರ ಪಾಡ್ಗದ್ ಬೆಳೆದ್ರೆ ಏನು ತಲೆ ಕೆಡ್ಸಲ್ಲ ಅವರು. ನಾವು ನೋಡಿದೀವಲ್ಲ, ಎಲ್ಲೂ ಇಲ್ಲಿ ಆ ಥರದ ಬಿಸ್ನೆಸ್ ಇಲ್ಲ. ಬಟ್ ಜನ ಬಳಸ್ತಾರೆ ಲೋಕಲ್ ಜನ. ಅವ್ರು ಬೇಕಾದವರು ಅವ್ರು ಬಳಸ್ತಾರೆ. ಎಸ್, ಆ್ಯಕ್ಚುಲಿ ಒಳ್ಳೆ ಸ್ಟೇ ಸಿಕ್ತು ಸರ್. ಆಮೇಲೆ ಇನ್ನೊಂದೇನು ಅಂದರೆ, ಮತ್ತು ಇದೇ ಸ್ಟೇಗೆ ಬಂದು ಉಳಿಯೋದು ಬೇಡ ಅಂತ. ಇವತ್ತು ಸ್ಟೇ ಮಾಡೋದು ಮೂವ್ ಆಗೋಣ. ಯಾಕೆ ಗೊತ್ತಾ, ಜಡ ಆಗೋದು ಬೇಡ ಒಂದೇ ಕಡೆ ನಿಂತು. ಈಗ ಬೇರೆ ಯಾವ್ದಾದ್ರು ಇನ್ನೊಂದು ಒಳ್ಳೆ ಸ್ಟೇ ಉಳಿಯೋಣ. ಪ್ಲಾನ್ ಏನು ಅಂದರೆ, ಚಂದ್ರಗಿರಿ ನೋಡ್ಕೊಂಡು ಕಾಟ್ಮಾಂಡು ಹೋಗೋಣ. ಇನ್ನೇನು ಆ್ಯಕ್ಚುಲಿ ಕರೆಕ್ಟು, ಕಾಟ್ಮಾಂಡು ಚಂದ್ರಗಿರಿಗೆ ಹೋಗೋಣ ಫಸ್ಟು. ಎಸ್, ಅಲ್ಲಿಂದ ಕಾಟ್ಮಾಂಡು ಹೋಗೋಣ. ಚಂದ್ರಗಿರಿ 5 hour ಇದೆ. ಇದು ಪ್ಯಾರಾಗ್ಲೈಡಿಂಗ್ ಹೇಳಿದ್ರಲ್ಲ, ಅದು ಬೇಡವಾ? ಆಲ್ರೆಡಿ ಎಲ್ಲ ಆಗೋಗಿದೆ. ಕರೆಕ್ಟು ಬಿಡಿ, ಮಾಡಲಿ. ಇಲ್ಲ ಬಿಡಿ, ಬೇಡ. ಏನು ಸರ್, ಪ್ಯಾರಾಗ್ಲೈಡಿಂಗ್ ನೀವು ಮಾಡಲ್ಲ ತಾನೆ? ನಾನು ಮಾಡಲ್ಲ. ಕೈನೇ ವಿಪರೀತ ಮಾಡಿದ್ದೀವಿ. ಹೌದಾ? ನಿಮ್ಮದು ಅದು ತೋರಿಸಿ ಸರ್, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಮೌಂಟೇನ್ದು ಹೇಳಿದ್ರಲ್ಲ, ಭಾರಿ ಅದ್ಭುತವಾಗಿತ್ತು. ಬಟ್ ಇದರಲ್ಲಿ ಇರೋದು ಇದೇನೆ, ನಂದು ಪಾಕೆಟ್ ಥ್ರಿಲ್ ಇದೆಯಾ? ಇದು ಅವ್ರು ಹಾಕೊಟ್ಟಿರೋದು GoPro. ಅಚ್ಚಾ, ಇಲ್ಲಿರುತ್ತೆ ಅನ್ಸುತ್ತೆ ನೋಡಿ. ರೀಸೆಂಟಲ್ಲಿ ಇರುತ್ತೆ ನೋಡಿ. ಹಾಂ, ಅದೇನೆ. ಆ ಮೌಂಟೇನ್ ತೋರಿಸಿ. ಮೌಂಟೇನ್ ಹತ್ರ ಹೋದಾಗ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಕೊಡಿ. ಹಾಂ, ಇದೆಯಲ್ಲ.
ಓ ಇನ್ನೂ ಹತ್ತಕ್ಕೆ ಹೋಗಿದ್ದೀವಿ. ಸಾರಿ ಹೆಂಗ್ ಸರ್ ಪುನಃ ಹೋದ್ರಲ್ಲ ನೀವು? 45 ಮಿನಿಟ್ಸು ಹೆಚ್ಚು ಕಮ್ಮಿ ಮೈನಸ್ ಒಂದು 15-20 ಡಿಗ್ರಿ ಇತ್ತು ಅಷ್ಟೇ. ಹತ್ರ ಒಂದು 12,000 ಅಡಿ ಇತ್ತು. ಓ ಒಳ್ಳೆ ಈಗ ಆಕಾಶ ಲಾರಿ ಹಾರಿ ನಮಗೆ ಅದು ಹೊಸದು ಅನ್ನಿಸ್ತಾ ಇಲ್ಲ. ಅದೇ ನಮ್ಮ ನ್ಯಾಚುರಲ್ ಹ್ಯಾಬಿಟೇಟ್ ಅನ್ನಿಸ್ಬಿಟ್ಟೈತಿ ಪಕ್ಷಿಗಳ ಥರ. ಅಲ್ಲ ಸರ್, ಹಂಗಾದ್ರೆ ದಿನಕ್ಕೆ 10 ಎಷ್ಟು ಖುಷಿಯಾಗಿರ್ಬಿಡಲ್ಲ ಇಲ್ಲಿ? ಆ್ಯಕ್ಚುಲಿ ಅದಕ್ಕೆ ರೂಟೀನ್ ಆಗಿಬಿಡುತ್ತೇನಪ್ಪ. ಅದಕ್ಕೂ ಬೋರ್ ಆಗ್ಬಿಡ್ತೀನಿ ಎಲ್ಲ ಬರೀ ಅತ್ತೆ ಒಂದ್ಸಲಿ ಜೀಪಲ್ಲಿ ಫುಲ್ ಎಲ್ಲ ಓಡಿಸಿ ಆಮೇಲೆ ಇದು ಹೌದಾ? ರನ್ವೇ ಕೂತಿದ್ವಾ? ರನ್ ಮೇಲೆ ನೆನ್ನೆನೂ ಕೂತಿದ್ವಲ್ಲ ಅದು. ಅಂದ್ರೆ ನಾನು ಲಾಸ್ಟ್ ಅಲ್ಲಿ ಹೋಗಿದ್ದಲ್ಲ. ಒಂದ್ಸಲ ಅವ್ರು ಏನು ಮಾಡ್ತಾರೆ ಅಂದರೆ ಒಂದ್ಸಲ ಈ ಪಿಕಪ್ ಟ್ರಕ್ ತಗೊಂಡು ಎಲ್ಲ ಚೆಕ್ ಮಾಡ್ತಾರೆ, ಆಮೇಲೆ ರನ್ ಮಾಡ್ತಾರೆ. ಆಮೇಲೆ ಅದ್ಗಳಿತ್ತು ಸುಮಾರು ಅದ್ದಿದ್ದು ಎಲ್ಲ ಓಡಿಸಿ ಆಮೇಲೆ ಅದಿದ್ರೆ ಪ್ರಾಬ್ಲಮ್ ರನ್ವೇಗೆ. ಅದೇ ಫ್ಯಾನ್ ಕೂಡ ಏನಾದರೂ ಫ್ಯಾನ್ ಗಿನ್ ಹೊಡೆದ್ಬಿಟ್ರೆ ಬರೀ 800cc ಇಂಜಿನ್, ಸ್ಮಾಲ್ ಇಂಜಿನ್, ಆದ್ರೂ ಸಿಂಗಲ್ ಇಂಜಿನ್ ಮಜಾನ. ಫ್ಲೈಟ್ ಒಳ್ಳೆ ಪೂರಿ ಆ್ಯಕ್ಚುಲಿ. ಇದು ನಮಗೆ ಒಂಥರ ಸ್ಪಾನ್ಸರ್ ಇವಾಗ. ತಗೊಂಡ್ರಣ್ಣಜ್ಜಿ ತೊಳಸಿ ಒಳಗಡೆ ಪರ್ಫ್ಯೂಮ್ ಹಾಕಿ ಗಮ್ ಅಂತ ಇರೋದಕ್ಕೆ ಖುಷಿ ಆಗ್ತಾ ಇದೆ ನನಗೆ. ಎಲ್ಲ ಕಾರ್ನ ನೀಟಾಗಿ ವಾಶ್ ಮಾಡಿಸಿರೋದಕ್ಕೆ ಘಮ 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 ಅಂತ ಇದೆ. ಒಳ್ಳೆ ಜರ್ನಿ ಎಂಜಾಯ್ ಮಾಡ್ಬೋದು. ಎತ್ಕೊಬಿಟ್ರಾ ಬ್ಯಾಗ್? ಕೈ ಹಾಕಿ ಎತ್ಕೊಬಿಟ್ರಾ? ನೋಡಿದ್ರಾ ನಿಮ್ಮ ಧೈರ್ಯ? ಧೈರ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಧೈರ್ಯದ ಬಗ್ಗೆ ಮಂಡ್ಯದವ್ರ ಹತ್ರನೇ ಮಾತಾಡ್ತಾ ಇದ್ದಾರೆ. ಹಾಕ್ಬೇಕಿದ್ನ ಮಂಡ್ಯದವ್ರ ಹತ್ರನೇ ಮಾತಾಡ್ತಿದ್ದಾರೆ. ಚಾಮರಾಜನಗರ ನಮ್ಮ ತಾತ ಪುರಿಗಾಲಿ. ಮಂಡ್ಯ ಚಾಮರಾಜನಗರ. ನಾವು ಫುಲ್ ಕರ್ನಾಟಕದವ್ರವ. ನಮ್ದು 2 ಕೊಟ್ಬಿಡಿ ಸರ್. ನೋಡಿ ಎಷ್ಟು ನಯ ವಿನಯದಿಂದ ಕೇಳ್ತಾರೆ. ಕಲ್ತ್ಕೊಳ್ಳಿ, ಇದು ಮಂಡ್ಯ. ಅವರೇ ಫಸ್ಟ್ ಕೊಟ್ರು, ನನ್ನ ದಾಡ ಮೇಲೆ ಎತ್ಕೋತೀನಿ ಅಂತ. ನಾವು ಒಂದ್ಸಲ ಅಣ್ಣ ಅಪ್ಪ ಅಂದ್ಬಿಟ್ರೆ ಅವ್ರು ಸಾಯೋವರೆಗೂ ಮರೆಯಲ್ಲ ಸರ್ ನಾವು. ಹೊಡೆದ್ಬಿಟ್ರು. ಏನು ಎಲ್ಲ ವೀಸಾ ಸಿಗ್ತಾ ಇಲ್ಲ ಅಂದಮೇಲೆ ಎಲ್ಲ ಜೋಸಾಗ್ಬಿಟ್ರಲ್ಲ. ಸಿಗುತ್ತಲ್ಲ ಸರ್, ಸಿಗುತ್ತೆ. ಸಿಕ್ತು ಅನ್ನೋದೊಂದು ಪಾರ್ಟಿ ಬೇರೆ ಮಾಡ್ಬೇಕು ನೀವು. ಮಾತ್ರ ಇಲ್ಲ ಅಲ್ವಾ? ಮಂಡ್ಯದವ್ರು ಕಾಲಿಟ್ಟ ಮೇಲೆ ಜೋರ್ ಅಲ್ಲಲ್ಲ, ಸಿಕ್ಬಿಟ್ರು ಜೋರ್ ಪಾರ್ಟಿ ಮಾಡ್ಬಿಡೋಣ. ಇವ್ರು ನೋಡಿ ಇಲ್ಲಿ बहुत आधार है। ठीक है, ये उधर डालो भाई, उधर डालो, परफेक्ट आएगा। नीचे डालेगा। यस, हाँ परफेक्ट। ठंडी में इधर बहुत बर्फ ना। मनांग मुस्तांग भी अच्छा निकलेगा। ಥ್ಯಾಂಕ್ ಯು ಸೊ ಮಚ್. ओके सर. ನೀರು ಕೊಟ್ಬಿಟ್ರೆ ಆ್ಯಕ್ಚುಲಿ ಏನೋ ಫೀಲ್ ಆಗ್ಬಿಡುತ್ತೆ ಅಲ್ವಾ ಸರ್? ನೀರು ಕೊಟ್ಬಿಟ್ರೆ ಫೀಲ್ ಆಗ್ಬಿಡುತ್ತೆ. ಇನ್ನು कभी जगह में पानी देता है ना, पानी देगा तो फील होता है हमको. ಅಲ್ಲಿ 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 ನೋಡಿ ಸರ್, ಜನ ಫೀಲ್ ಮಾಡಿಸ್ಬಿಡ್ತಾರೆ. ಆ್ಯಕ್ಚುಲಿ ನನಗೂ ಇದೇ ಥರನೇ ಆಗಿತ್ತು. ಆಮೇಲೆ ಏನು ಗೊತ್ತಾ, ಅವ್ರು ಡೇ 1 ಇಂದ ಇವತ್ತವರೆಗೂ ತುಂಬಾ ಫ್ರೆಂಡ್ಲಿ ಅವರು ಅಲ್ವಾ? ನಾವು ಹತ್ರ ಬರೋದು, ಮಾತಾಡ್ಸೋದು, ಏನು ಬೇಕು, ಸಪೋರ್ಟ್ ಬೇಕಾ, ಎಲ್ಲೂ ನಮಗೆ ನೇಪಾಳದಲ್ಲಿ ಇಲ್ಲೇ ತಿನ್ನಿ, ನಾವೇ ಮಾಡಿಸ್ತೀವಿ. ಯಾರು ಕೆಲವ್ರು ಮಾಡ್ಕೊತವ್ರ ಬಿಡೋತಾಗ ಹೆಂಗೋ ದುಡ್ಡು ಮಿಕ್ಕತ್ತು ಅಂದ್ಕೊಬಿಡ್ತಾರೆ. ಅವ್ರು ಹಂಗಲ್ಲ, ಇಲ್ಲೇ ತಿನ್ನಿ, ಯಾಕೆ ಹೊರಗಡೆ ಹೋಗ್ತೀರಾ, ನಮ್ಮ ಹತ್ರ ಕಾಂಪ್ಲಿಮೆಂಟ್ರಿ ಐತಲ್ಲ. ಅದೊಂದು. ಆಮೇಲೆ ನೇಪಾಳದಲ್ಲಿ ನಮ್ಗೆ ಎಲ್ಲೂ ಗದರಿಸೋದು ಅಥವಾ ಯಾರೋ ಇದು ಮಾಡೋದು ಏನೂ ಆಗಿಲ್ಲ. ನಮ್ಮ ಕಲ್ಪನೆಗೆ ಮೀರಿದಷ್ಟು ತಾಳ್ಮೆ ಐತೆ ಜನದ ಹತ್ರ. ಕರೆಕ್ಟ್. ಕ್ಲೀನ್ ಆಗಲಿ, ರೂಮ್ಗಳಾಗಲಿ, ಮೇರೆ ಚಾನಲ್ ठीक है, ರೂಮ್ಗಳು ತುಂಬ ಕ್ಲೀನ್ ಇದೆ, ಎಲ್ಲ ಚೆನ್ನಾಗಿದೆ ಪಾಪ. ಹಾಂ ಸರ್, ಹೇಳಿ ಅಪ್ಪಾಜಿ. ಹ್ಞೂ ಸರ್, ಎಲ್ಲ ಸೇರಿಸ್ಕೊಂಡು ಅಪ್ಪಾಜಿ ಏನು ಹಿಂಗೆ ಬರ್ತಾ ಇದ್ದೀರಾ? ಒಂದು ಸಂಬಂಧ ಬೆಳೀತು. ಈಗ ಆ ಕಾಲದಲ್ಲೂ ಹಿಂಗೆ ಸಂಬಂಧ ಬೆಳೆಸ್ಕೊಂಡಿರ್ತಾರೆ ಅಲ್ಲ, ವ್ಯಾಪಾರ ಮಾಡಕ್ಕೆ ಬಂದು ಹಂಗೆ ದೋಸ್ತಗಳಾಗಿರೋದು. ಹಾಂ ಬನ್ನಿ, ಇಲ್ಲಿ 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 ಕೀಚ್ಕೊಳ್ಳೋಣ. ಇಲ್ಲಿ ಇದ ಗೌರವ ಮಾಡೋದವರು ಆನರು. ಯಾರಿಗೆ? ಆದರ್ಶ್ ಸರ್ಗೆ. ಇಲ್ಲ ಬೇಡ ಬೇಡ, ಆದರ್ಶ್ ಗ್ರೂಪ್ ಲೀಡರ್ ನೀವು ಸರ್. ನನಗಲ್ಲ, ನೀವು ಕರ್ಕೊಂಡು ಬಂದಿರೋದು ನೀವೇನು ಸರ್? ನೀವು ಹೋಗಿ, ಅದೇನು ವಿಷಯ ಅಲ್ಲ, ನಾವು ಲಾಜಿಕಲ್ ಇರಬೇಕು. ನೀವು ಹೋಗಿ. ಅಲ್ಲ, ಎಲ್ಲರೂ ಮಾಡ್ತಾರೆ. ಏ ನೈ ಆಪ್ ಜಾओ ಭಯ್ಯ, ಬನ್ನಿ ಬನ್ನಿ. ಈಗ ನಾವು ಲೈನ್ ನಿಂತ್ಕೊಂಡ್ರೆ ಒಂದು ಸಂಪ್ರದಾಯ, ಒಂದು ಸತ್ಕಾರ ಮಾಡಿ ಬನ್ನಿ ಬನ್ನಿ ಬನ್ನಿ, ನಮ್ಮ ಕಡೆ ಅದಕ್ಕೆ ಎಲ್ಲ ಖುಷಿ ಆಗೋಯ್ತು. ಬರೀ ಟಿಫನ್ಗೆ ಕಿರಣ್ ಸರ್ ಬನ್ನಿ, ನಿಮ್ಗೆ ಸರ್ ಕಿರಣ್ ಸರ್ ಮಾಡಿ. ನನಗೂ ಮಾಡಿ. ಏ ಲೀಡರ್
ಆರ್ಗನೈಸರ್ ಆ್ಯಕ್ಚುಲಿ ಒಳ್ಳೆ ರೈಡ್ ಮಾಡ್ಬೋದು ಇವತ್ತು ಆ್ಯಕ್ಚುಲಿ. ಸೊ ಇವತ್ತು ನೆಕ್ಸ್ಟ್ ನಮ್ಮ ಪ್ಲಾನ್ ಏನು ಅಂತಂದರೆ ಚಂದ್ರಗಿರಿಗೆ ಹೋಗ್ತೀವಿ. ನೋಡಿದ್ರಲ್ಲ ಜನ ಯಾವ ಲೆವೆಲ್ಗೆ ನಮಗೆ ಟ್ರೀಟ್ ಮಾಡಿದ್ರು ಅಂತ ಖುಷಿ ಆಯಿತು ನನಗಂತೂ ಲಿಟ್ರಲಿ. ಎಸ್ಪೆಷಲಿ ಪಾರ್ಟಿಸಿಪೆಂಟ್ಸ್ಗಳನ್ನ ಇದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ, ಅಂದರೆ ಜನ ಯಾವ ರೀತಿ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ ಏನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ದಟ್ ನಾವು ಉಳಿಸೋಂಥ ಜಾಗನೂ ಕೂಡ ಅಷ್ಟೇ ವ್ಯಾಲ್ಯೂಬಲ್ ಆಗಿರಬೇಕು, ಒಳ್ಳೆ ಜನ ಇರೋ ಕಡೆ ಉಳಿಸ್ಬೇಕು. ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಅವ್ರಿಗೆ ಇದು ಮೆಂಟಲಾಗಿ ಡಿಸ್ಟರ್ಬ್ ಆಗುತ್ತೆ. ಏನೋ ಒಂದು ಬಂತು ಅಂತಂದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಮೈಂಡ್ ಬರೋಲ್ಲ, ಗೊತ್ತಾಯ್ತಲ್ಲ. ಸೊ ಯಾಕೆಂತಂದ್ರೆ ಅವರು ಎಲ್ಲ ಸ್ಟ್ರೆಸ್ಸು ಸ್ಟ್ರೈನು ಎಲ್ಲ ಕಳೆದು ಇಲ್ಲೊಂದು ಏನೋ ಒಂದು ಪಡ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ, ಯಾರು ನಾವು ಕರ್ಕೊಂಬಂದಿರ್ತೀವಲ್ಲ ಅದು. ಅದಕ್ಕೆ ಹೇಳಿದ್ರು ಟೂರಿಸಮ್ ಅನ್ನೋದು ಇಟ್ಸ್ ನಾಟ್ ಎ ಬಿಸ್ನೆಸ್, ಇಟ್ಸ್ ಅ ಸರ್ವಿಸ್ ಅಂತ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಟೈಮ್ ಎಕ್ಸಾಕ್ಟಾಗಿ ಇವಾಗ 9:59 ಆಗಿದೆ. ಇಲ್ಲಿಂದ ಹೊರಡ್ತೀವಿ ಚಂದ್ರಗಿರಿಗೆ. ಒಂದು 4 ಅವರ್ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋದರೆ ಸೇರ್ಕೊಂಡ್ಬಿಡ್ತೀವಿ. ಜನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತಂದರೆ ಸುಮ್ಮನೆ ಅಂದರೆ ನಾವೇನೋ ಒಂದು ದುಡ್ಡು ಕೊಟ್ವಿ ಅಂತಲ್ಲ, ಅದು ಬೇರೆ ಥರ ಇತ್ತು ಫೀಲು. ನೋಡಿ ಇಲ್ಲೇ ಇದ್ದಾರೆ. ಭಯ್ಯಾ ಬಾಯ್. ओके सर. बहुत अच्छा था आपका होटल, अच्छा है और आदमी भी अच्छा है आप. ओके. जरूर फिर से मिलेंगे सर. फिर से मिलेंगे, हम फिर से बिजनेस करेंगे श्योर. क्योंकि अच्छा मन बिजनेस करेगा तो वृद्धि होगा. हाँ ठीक है जरूर. थैंक यू. यस सेफ जर्नी सर. या थैंक यू. बाय बाय. मैं कॉल करेगा आपको. या बाय बाय. ಏನೋ ಒಂಥರ ಫೀಲ್ ಆಗ್ಬಿಟ್ಟು ಬೆಟರ್ ಫೀಲ್ ಸಿಕ್ತು ನನಗೆ. ಸೊ ನೋಡಿ ಇವಾಗ ಈ ಒಂದು ಪಾಸಿಟಿವ್ ಎನರ್ಜಿ ಜೊತೆಗೆ ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಕೊಡೋಣ. ಏನಪ್ಪ ಪೋಖ್ರಾದಲ್ಲಿ ಜನ ಮುಂದಕ್ಕೆ ಹೋಗಲ್ಲ ಅಂದ್ಕೊಳ್ಳಿ. ಇಷ್ಟೊಂದು ದೊಡ್ಡ ರೋಡ್ ಇದೆ ಆದರೂ ಸ್ಪೀಡಾಗಿ ಹೋಗಲ್ಲ. ಎಲ್ಲ 20-20ರಲ್ಲಿ ಟ್ರಾಫಿಕ್ ಮಾಡ್ಕೋತಾರೆ. ಹೌದು ಕರೆಕ್ಟಾಗಿ ಇರಬೇಕು, ನಿಧಾನಕ್ಕೆ ಹೋಗಬೇಕು. ಬಟ್ ಈ ಥರ ನಿಧಾನಕ್ಕೆ ಹೋದ್ರೆ ಅದು ಪ್ರಾಬ್ಲಮ್ ಆ್ಯಕ್ಚುಲಿ. ಇಷ್ಟು ನಿಧಾನಕ್ಕೆ ಹೋಗ್ಬಾರ್ದು ನನಗನ್ಸಿದ್ದು. ಖಾಲಿ ಇದೆ ರೋಡು, ಓಕೆ ಒಂದು ಸೈಡ್ ಬಿಟ್ಟಿದ್ದಾರೆ, ಇನ್ನೊಂದು ಸೈಡ್ ಫ್ರೀ ಇದೆ. ಆದರೂ ಅಲ್ಲಲ್ಲೇ ನಿಂತ್ಕೊಂಡೆಲ್ಲ ಟ್ರಾಫಿಕ್ ಮಾಡ್ಕೋತಾರೆ, ಸಡನ್ ಹೋಗ್ತಾರೆ. ನಾನು ಪೋಖ್ರಾದಲ್ಲಿ ಅಬ್ಸರ್ವ್ ಮಾಡ್ದಂಗೆ ಅಂಥ ಟ್ರಾಫಿಕ್ ರೂಲ್ ಏನು ಫಾಲೋ ಮಾಡ್ತಿಲ್ಲ. ಎಕ್ಸಾಂಪಲ್ಲು ಇಲ್ಲೇ ನೋಡಿ, ಆ್ಯಕ್ಚುಲಿ ಒಂದೇ ರೋಡಲ್ಲಿ ಬಿಟ್ಟಿದ್ದಾರೆ ಕರೆಕ್ಟಾ. ಬಟ್ ಒಂದೇ ರೋಡಲ್ಲಿ ಬಂದಿದ್ದಾಗ ಹೆಂಗೆ ಬರಬೇಕು, ಒಂದು ಸ್ವಲ್ಪ ನೋಡ್ಕೊಂಡು ನಿಧಾನಕ್ಕೆ ಬರಬೇಕು. ಇಲ್ಲ ಸುಮ್ಮನೆ ಅಡ್ಡಾದಿಡ್ಡಿ ನುಗ್ಗೋದು. ಆಮೇಲೆ ಈ ಕಡೆ ಹೋಗೋರು ಅಷ್ಟೇ, ಬೈಕವರು ಅಷ್ಟೇ ಸೆಂಟ್ರಲ್ಲಿ ಹೋಗ್ತಿರ್ತಾರೆ, ಸ್ಪೀಡಾಗೂ ಹೋಗಲ್ಲ. 10 ಸ್ಪೀಡಲ್ಲಿ ಹೋಗೋದು, 15 ಸ್ಪೀಡಲ್ಲಿ ಹೋಗೋದು ಈ ಥರ. ಸೊ ಇದು ಕೂಡ ಒಂದು ಲೆಕ್ಕಕ್ಕೆ ನನ್ನ ಪ್ರಕಾರ ಆಕ್ಸಿಡೆಂಟ್ನ ಇನ್ಫ್ಲೂಯೆನ್ಸ್ ಮಾಡಿಬಿಡುತ್ತೆ ಎಲ್ಲೋ ಒಂದು ಕಡೆ ಅಲ್ವಾ. ನೋಡಿ ಆ ಕಡೆ ಒಂದು ಸೈಡ್ ಇದ್ದಾಗ ಬೈಕ್ ಅವರು ಆ ಕಡೆಗೆ ಹೋಗಬೇಕು, ಇಲ್ಲ ಲೆಫ್ಟ್ಗೆ ನುಕ್ಕೊಂಬರೋದು. ಎಸ್ಪೆಷಲಿ ಪೋಖ್ರಾದಲ್ಲಪ್ಪ ನಾನು ಅಬ್ಸರ್ವ್ ಮಾಡಿದ್ದು. ಇಲ್ಲ ನನ್ನ ಡ್ರೈವಿಂಗ್ ಸ್ಕಿಲ್ಗೆ ಆ ಥರ ಅನ್ನಿಸ್ತಾ ಇದೆಯೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನೀವು ಯಾರು ಪೋಖ್ರಾ ಬಂದು ಕಾರ್ ಓಡಿಸಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೇನು ಫೀಲ್ ಆಯಿತು ಆ ಥರ ಅನ್ನಿಸ್ತಾ, ಅಥವಾ ನಿಮಗೆ ಬೇರೆ ಥರ ಫೀಲ್ ಆಯಿತಾ ಕಮೆಂಟ್ ಮಾಡಿ ತಿಳಿಸಿ. ಬಟ್ ರೋಡ್ ಮಾತ್ರ ಬೊಂಬಾಟಾಗಿದೆ ಅಂದ್ಕೊಡಿ. ಸೊ ಇವ್ರೇನು ಗೊತ್ತಾ, ಲೇಟಾಗಿ ಮಾಡಿದ್ರು ರೋಡ್ನ ನೀಟಾಗಿ ಮಾಡ್ಕೋತಾ ಇದ್ದಾರೆ. ಸೊ ಯಾರಿಗೆ ಒಂದು ಇರಲ್ವೋ ಅವ್ರಿಗಷ್ಟೇ ಗೊತ್ತು ಆ ಇಲ್ಲದೆ ಇರೋದ್ರದ್ದು ಬೆಲೆ ಏನು ಅಂತ. ಇವ್ರಿಗೆ ಆ ಬೆಲೆ ಗೊತ್ತಾಗ್ಬಿಟ್ಟಿದೆ. ನೋಡಿ ಒಂದು ಚೂರು ವಾಬ್ಲಿಂಗ್ ಇಲ್ಲ ಈ ರೋಡಲ್ಲಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ಬಟ್ ಕ್ವಾಲಿಟಿಯಾಗಿ ಮಾಡ್ತಾ ಇದ್ದಾರೆ. ಇವ್ರು ಹೆಂಗೆ ಅಂತಾರೆ, ಒಂದು ಸಲ ಮಾಡಿದ್ರೆ ಇನ್ನೊಂದು 20 ವರ್ಷ ತಲೆ ಕೆಡಿಸ್ಕೋಬಾರ್ದು ಆ ಲೆವೆಲ್ಗೆ ಹೈವೇಗಳನ್ನ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೊಂದು 10 ವರ್ಷಕ್ಕೆ ನಾವೆಲ್ಲ ಬಂದಾಗ ಸರಿಯಾಗಿ ಮಾಡಿಟ್ಟಿರ್ತಾರೆ, ಅದಂತೂ 100% ಸತ್ಯ. ಸೊ ನಮ್ಮಲ್ಲಿ ಏನಾಗ್ತಾ ಇದೆ, ನಮಗೆ ಈಸಿ ಇದೆ, ರಿಸೋರ್ಸ್ ಎಲ್ಲ ಈಸಿ ಸಿಗ್ತಾ ಇದೆ. ಸೊ ಹಂಗಾಗಿ ಕಾಂಟ್ರಾಕ್ಟ್ಗಳು ಚೆನ್ನಾಗಿ ದುಡ್ಡು ಮಾಡ್ಕೋತಾ ಇದ್ದಾರೆ, ಅಫಿಷಿಯಲ್ಸ್ಗಳು ಲಂಚ ಇಸ್ಕೋತಾ ಇದ್ದಾರೆ. ಇದನ್ನು ಮಾಡ್ತಾ ಏನು ಮಾಡ್ತಾರೆ, ಪ್ರತಿ 5 ವರ್ಷಕ್ಕೊಂದ್ಸಲ ಪ್ಯಾಚ್ ಹಾಕೋದಕ್ಕೂ ಬಿಲ್ಲು, ಅದನ್ನು ಮೇಂಟೆನೆನ್ಸ್ಗೆ ಅಂತ ಬಿಲ್ಲು, ಎಲ್ಲದಕ್ಕೂ ಸುಮ್ಮನೆ ಬಿಲ್ಲು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಜನಗಳಿಗಂತೂ ಲಾಭವಾಗಿ ಏನೂ ಮಾಡಿಕೊಡ್ತಾ ಇಲ್ಲ. ನಾವು ಕಟ್ಟಂಥ ಟ್ಯಾಕ್ಸ್ಗಳಿಗೆ ನಮ್ಗೆ ಸರಿಯಾದ ಕ್ವಾಲಿಟಿಯಾಗಿ ಏನೂ ಕೊಡ್ತಾ ಇಲ್ಲ. ನೋಡಿ ಇದು ಯಾವುದೋ ನದಿ ಗೊತ್ತಿಲ್ಲ ಆ್ಯಕ್ಚುಲಿ. 2 ನದಿ ಬಂದು ಕನೆಕ್ಟ್ ಆಗೋಂಥ ದೊಡ್ಡ ಜಾಗ, ಒಂದು ದೊಡ್ಡ ಸಂಗಮ ಅಂತ ಹೇಳ್ಬೋದು. ಇಲ್ಲಿ ಒಂದು ಐನಾತಿ ಬ್ರಿಡ್ಜ್ ಕಟ್ತಾ ಇದ್ದಾರೆ. ಮೇ ಬಿ 2 ವೇ ಸೈಡು, ಆ ಕಡೆ ಒಂದು ಈ ಕಡೆ ಒಂದು ಹೋಗೋಕ್ಕೆ ಪರ್ಫೆಕ್ಟಾಗಿ ಮಾಡ್ಕೋತಾ ಇದ್ದಾರೆ. ಮೇಲ್ಗಡೆ ರೋಡಿಂದ ಲ್ಯಾಂಡ್ ಸ್ಲೈಡ್ ಸಿಕ್ಕಾಬಟ್ಟೆ ಆಗಿದೆ ಆ್ಯಕ್ಚುಲಿ. ಸೊ ನೆನ್ನೆ ಮೊನ್ನೆಲ್ಲ ಬರಬೇಕಾದ್ರೆ ಇಷ್ಟೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಇರಲಿಲ್ಲ. ನೋಡಿ ಆ ಕಡೆ ರೋಡ್ನೇ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಮೇಲ್ಗಡೆಯಿಂದ ಕಲ್ಲುಗಳು ಸಿಕ್ಕಾಬಟ್ಟೆ ಬಿದ್ದುಬಿಟ್ಟಿದೆ. ಓಹೋ ಭಾರಿ ಡೇಂಜರಸ್ ಐತಿ ಈ ರೋಡು. ಈಗ ನೋಡಿ ಮಳೆ ಬಂದು ಎಲ್ಲ ಫುಲ್ಲು ತೇವಾಂಶ ಆಗಿ ಜರ್ಗಿ ಬಿದ್ದಿರೋದು ಆ ಕಲ್ಲುಗಳೆಲ್ಲ. ನೋಡಿ ಅದಕ್ಕೆ ಈ ಕಡೆ ರೋಡ್ನೇ ಬ್ಲಾಕ್ ಮಾಡಿಬಿಟ್ಟವ್ರೆ. ಸೊ ಇಲ್ಲೊಂದು ಕಡೆ ಸ್ಟಾಪ್ ಹಾಕಿದ್ದೀವಿ. ಏನು ಚೆನ್ನಾಗಿದೆ ಅಂತಂದರೆ ಜಾಗ, ಅದ್ಭುತವಾದ ಲೊಕೇಶನ್ ನೋಡ್ಬೋದು. ಭಯ್ಯಾ ನಿದ್ದೆ
ಬನ್ನಿ ನಾವು ಲೊಕೇಶನ್ ನೋಡೋಣ ಹೆಂಗಿದೆ. ಅಯ್ಯೋ ಸಾರ್ ಇದು ಫೌಂಡೇಶನ್ ನೋಡಿ. ಅಯ್ಯೋ ಶಿವನೇ, ಏನು ಒಂದು ಮನೆ ಕಟ್ಸೋಕ್ಕೆ ಸುಮಾರಾಗೇ ಬೇಕು ಒಂದು ಸ್ವಲ್ಪ ಇವ್ರಿಗೆ ಫೌಂಡೇಶನ್ ಎತ್ತಕ್ಕೇನೆ. ಈ ರೋಡ್ ಐಟಿಗೆ ಎತ್ಕೊಂಡವ್ರೆ ಸರ್ ಐತೆ ಮಾತ್ರ. ಅಲ್ಲೋಡಿ ಇದು ಪ್ಯಾರಾಗ್ಲೈಡು. ಅದೇನು ಇಲ್ಲಿ ಮಾಡ್ತಾವ್ರ? ಮಾಡಿ ಅದೇನದು ಟ್ರೈ ಮಾಡ್ತಾವನೆ. ಅರ್ಧ ಓಡ್ತಾವನೆ. ಅಲ್ಲ ಯಾವ ನಂಬಿಕೆ ಮೇಲೆ ಅಂತ ಯಾರ ಎಕ್ಸ್ಪೀರಿಯನ್ಸ್ ಇದು. ಎತ್ಗತ್ತಾ ಅಲ್ಲ ಸರ್, ಇಲ್ಲಿ ನದಿಗೆ ಬಿದ್ದುಬಿಟ್ರೆ ಒಳಗೆ ಇಲ್ಲ ಕಂಟ್ರೋಲ್ ಅವ್ರು ಎಲ್ಲಿ ಬೇಕಲ್ಲ ಎತ್ಕೋತಾರೆ. ಎತ್ಕೊಂಡ್ಮೇಲೆ ಮೇಲಕ್ಕೂ ಎತ್ಕೋಬೋದು, ಕೆಳಕ್ಕೂ ಎತ್ಕೋಬೋದು. ಹೌದಾ? ಏನಕ್ಕೆ ಅದು ಯೂಸ್ ಮಾಡ್ತಾವನೆ? ಸಿಂಗಲ್ ಒಬ್ಬನೇ ಅವನಲ್ಲ ಶಿಷ್ಯ. ಅವನೇ ಆಡ್ತಾವನೆ ಎಲ್ಲೋ ಒಂದ್ ಕಡೆ ಭಯ ಚಾಯ್ ಮಿಲೆಗ ನೈ. ಅಯ್ಯೋ ಇಲ್ವಂತೆ. ಅಲ್ಲಿ ನೋಡಿ ಅವನು ಆ ದಡದಲ್ಲೇ ಹೋಯ್ತವನೆ. ಮರಗಿರಕ್ಕೆ ಎಲ್ಲಿ ಹೋಯ್ತಾನೆ? ಮನೆ ತಗ ಹೋಯ್ತಾನ ಅಲ್ಲಿಂದ ಹೇಳಕ್ಕಾಗಲ್ಲ. ನಮ್ಮನ್ನ ಒಯ್ತಾಣ ನೋಡ್ಲಿ ಆಯ್ತಾ. ಮಜಾ ಇದೆ ಇದೊಂಥರ. ಇನ್ನು ಯಾಕೋ ಚಾಯ್ ಕೊಡಂಗೆ ಕಾಣಿಸ್ತಿಲ್ಲ. ಮೇಲೆ ಕೆತ್ತನಾ ಅಂತ ನೀವು ಹೇಳ್ದಂಗೆ ಕೆಳಗಿಂದ ಮತ್ತೆ ಮೇಲಕ್ಕೆ ಹೋಯ್ತದಲ್ಲ ಅದು. ಎತ್ಕೋಬೋದು, ಅಲ್ಲೇ ಕಂಟ್ರೋಲ್ ಅವ್ರ ಕೈಯಲ್ಲೇ. ಹೌದಾ? ನಂತಿದಂಗೆ ಮೇಲೆ ಹೋಗ್ಬಿಡುತ್ತದು. ಏನೇನೆಲ್ಲ ಇದೆ ಸರ್ ಪ್ರಪಂಚ. ಅಲ್ಲ ಈಗ ಗಾಳಿ ಅವ್ನು ಇಲ್ಲಿಂದ ಇಲ್ಲಿಗೆ ಬರ್ತಾನೆ. ಈಗ ಗಾಳಿ ಬಿಸ್ಕೊಂಡು ಎಲ್ಲೋ ಹೊಟ್ಟೋದ್ರ ಅವನು. ಇಲ್ಲ ಕಂಟ್ರೋಲ್ ಇರುತ್ತೆ. ಹೌದಾ? ಹೆವಿ ಗಾಳಿ ಇದ್ರೆ ಆಗಲ್ಲ ನೋಡಿ. ಅವ್ನು ಪುನಃ ಬಂದು ಅಲ್ಲೇ ಲ್ಯಾಂಡ್ ಆಯ್ತಾನೆ ಇರ್ತದೆ. ಗುಂಡಿಗೆ ಬೇಕಿದ್ದು ಬೇಕದಕ್ಕೆ ದೇವರ. ಆಮೇಲೆ ಅವ್ನು ಯಾರು ಟ್ರೈ ನೋಡು ಅಸ್ಪ ಎಲ್ಲ ಆಗಲ್ಲ ಇದೆಲ್ಲ. ಅದಲ್ಲ ಕೊಡಿ, ನಾನು ಹಾಕೊಡ್ತೀನಿ. ಯಾವ್ದು ಹುಡುಕ್ತಿದ್ದೀರಾ? ಇನ್ಸ್ಟಾಗ್ರಾಮಲ್ಲಿ ಹೋಯ್ತಲ್ಲ ನಾನು ನೋಡಿ ಅಲ್ಲಿ ಬ್ರಿಡ್ಜ್ ಬೋಲ್ ಒಬ್ಬರು ನಡ್ಕೊಂಬತ್ತವ್ರೆ. ಲೊಕೇಶನ್ ಸಗದಾಗಿದೆ ಅವರು. ಶುಗರ್ ಶುಗರ್ ಹಾಂ ಈ ಕಡೆ ನಾನು ನೋಡಿ. ಆವತ್ತಿಲ್ಲಿ ಹೋಗ್ಬೇಕಾದ್ರೆ ಫುಲ್ ಎಲ್ಲ JCB ಕೆಲಸಗಳು ಮಾಡ್ತಾಯಿದ್ರು. ಇವತ್ತು ನೋಡಿದ್ರೆ ಅದೇ ಜಾಗದಲ್ಲಿ ಫುಲ್ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಒಂದು ಸೈಡ್ ಅಷ್ಟೇ ಬಿಡ್ತಾ ಇದ್ದಾರೆ. ಸೊ ಈ ಥರ ಇರುತ್ತೆ ನೋಡಿ ನೇಪಾಳಕ್ಕೆ ಬಂದರೆ ರೋಡ್ ಕಂಡೀಷನ್ಸು. ಸೊ ನಾವು ಅಂದ್ಕೊಂಡಂಗೆ ಇರಲ್ಲ. ಸೊ ನನಗೆ ಅದಕ್ಕೆ ಭಯ ಒಂದೊಂದ್ಸಲ. ಏನು ಗೊತ್ತಾ, ಈ ಟೀಮ್ನ ಒಟ್ಟಿಗೆ ನಾವು ಕರ್ಕೊಂಡು ಹೋಗ್ತೀವಿ ಗೊತ್ತಾ, ಅದೊಂದು ಸ್ವಲ್ಪ ರಿಸ್ಕ್ ಇರುತ್ತೆ. ಎಲ್ಲಾದರೂ ಹೋಗ್ಬಿಟ್ಟು ಬ್ಲ್ಯಾಕ್ ಆಗಿ ಆಮೇಲೆ ಇಲ್ಲಿ ಪರ್ಮಿಷನ್ ಸಿಕ್ಕಿ ಆಮೇಲೆ ನಾವು ಬರೋಕ್ಕಾಗದೆ ಇಂಥ ಸಿಚುವೇಶನ್ಸ್ ಎಲ್ಲ ಸಾಧ್ಯತೆಗಳಿರುತ್ತೆ. ಸೊ ಅದೆಲ್ಲ ನೋಡ್ಕೊಬೇಕಾಗಿರುತ್ತೆ. ಮೇ ಬಿ ನೆಕ್ಸ್ಟ್ ಗ್ರೂಪ್ ಮಾಡಬೇಕಾದ್ರೆ ನಾನು ಈ ಥರ ಪ್ಲ್ಯಾನ್ ಮಾಡಲ್ಲ. ಸೊ ನೆಕ್ಸ್ಟ್ ಹೆಂಗೆ ಮಾಡ್ತೀನಿ ಅಂತಂದರೆ, ಮೊದಲೇ ವೀಸಾ ಪ್ರೊಸೀಜರ್ನ ಮುಗಿಸ್ಕೊಂಡು ಯಾರಿಗೆ ಚೈನಾ ವೀಸಾ ಸಿಕ್ಕಿರುತ್ತೋ ಆ ಪಾರ್ಟಿಸಿಪೆಂಟ್ಸ್ಗಳನ್ನ ಮಾತ್ರ ಕರ್ಕೊಂಬರೋ ಥರ ಪ್ರಯತ್ನ ಪಡ್ತೀನಿ. ಸೊ ಅವಾಗ ನನಗೆ ಹೆಂಗಾಗುತ್ತೆ ಅಂತಂದರೆ, ಓಕೆ ಇನ್ ಕೇಸ್ ನೀವೇನಾದರೂ ಕಾರಲ್ಲಿ ಬರಬೇಕು ಅಂತ ಅಂದ್ಕೊಂಡ್ರೆ ಸೊ ಅಲ್ಲಿಂದ ಕಾರಲ್ಲಿ ಬರ್ಬೋದು. ಸೊ ನಾನೇನು ಮಾಡ್ತೀನಿ, ಅಲ್ಲಿವರೆಗೂ ನೇಪಾಳಕ್ಕೆ ಬಂದು ಡಾಕ್ಯುಮೆಂಟೇಷನ್ ಪ್ರೋಸೆಸ್ಸು, ವೀಸಾಗೆ ಅಪ್ಲಿಕೇಶನು, ಪರ್ಮಿಟ್ ಏನಿದೆಯೋ ಆ ಕೆಲಸಗಳನ್ನ ಮುಗಿಸ್ಕೋತೀನಿ. ಸೊ ಅವಾಗ ಹೆಂಗಾಗುತ್ತೆ ಅಂತಂದರೆ, ಈ 10 ದಿನ ಏನು ಉಳಿಯೋದಿರುತ್ತಲ್ಲ ನೇಪಾಳಲ್ಲಿ, ಅದು ಇರೋದೇ ಇಲ್ಲ. ಡೈರೆಕ್ಟಾಗಿ ಪಟ್ಟಂತ ಹೊರಟನ ಶಿಸ್ತಾಗಿ ನೇಪಾಳಿಂದ ಸೀದಾ ಹೋಗು, ಎಲ್ಲ ಚೈನಾ ಎಲ್ಲ ಸುತ್ತಾಡ್ಕೊ, ಆ್ಯಸ್ ಪರ್ ಅವರ್ ಪ್ಲ್ಯಾನ್ ವಾಪಸ್ ಬಾ, ಈ ಥರ ಇರುತ್ತೆ. ಸೊ ಹಿಂಗೆಲ್ಲ ಕಷ್ಟಪಡೋಂಥ ಅವಶ್ಯಕತೆ ಇರಲ್ಲ. ಸೊ ಇದಿಷ್ಟು ನಾನು ತಲೆಯಲ್ಲಿ ಇಟ್ಕೊಂಡಿರೋಂಥ ವಿಚಾರಗಳು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಲ್ಯಾಂಡ್ ಸ್ಲೈಡ್ ನೋಡಿ ಯಾವ ಲೆವೆಲ್ಗಾಗಿದೆ ಅಂತ. ಇಲ್ಲ ಸೇಮ್ ನಮ್ಮ ಸ್ಪಿಟಿಲೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರಲ್ಲ, ಲೈಕ್ ಅದೇ ಥರ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ. ಓ ಸರಿತಾ ಇದೆ ಗುರು, ದಾರಿ ಕೊಟ್ಬಿಟ್ರೆ ಹೋಗ್ಬಿಡ್ತೀನಿ. ಎಸ್ ಹೋಗ್ಬಿಡೋಣ. ಈಗ ನಿಮ್ಮ ಸಮಸ್ಯೆ ಹೇಳಿರೋಣ. ಸಮಸ್ಯೆ ಏನಿಲ್ಲ, ಅದು ಯುದ್ಧ ಆದ್ರೂ ಸರಿ. ಅಂದ್ರೆ ದೇಶಕ್ಕಲ್ಲ, ನಮಗೂ ಎಂಬೆಸ್ಸಿಗೂ ಬಿಡ್ಲಿಲ್ಲ ಅಂತಂದ್ರೆ ಮೈನ್ ಕ್ವಶನ್ ನಂದು, ನಾವ್ ಇಂಡಿಯನ್ಸ್ ನಾವು ನೇಪಾಳಿ ಅಡ್ರೆಸ್ ಹೆಂಗ್ ಕೊಡಕ್ಕಾಗುತ್ತೆ? ಆಕ್ಚುಲಿ ನಮ್ಮ ವೀಸಾ ಎಲ್ಲರೂ ಇದೇ ತರ ರಾಂಗು, ಬಸ್ಗಳ ರಾಂಗು ಸರ್. ಇಲ್ಲಿ ಹೆಂಗ್ ಮುಗಿಸ್ತಾರ ನೋಡಿ, ಕಾರ್ಗಳು ಆರಾಮಾಗಿ ಹೋಗ್ತಿರ್ತವೆ. ಇಲ್ಲ ಇನ್ನೇನು ಬಂದ್ವಿ ಕಾಠ್ಮಂಡುಗೆ. ಇನ್ನೊಂದು ಅರ್ಧ ಗಂಟೆ ಕಾಠ್ಮಂಡುಗೆ ಹೋಗಿ ಸೇರ್ಕೊಂತೀವಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಚಂದ್ರಗಿರಿಗೆ ಹೋಗ್ತೀವಿ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಟೋಲು ಕಾಠ್ಮಂಡುಗೆ ಎಂಟ್ರಿ ಆಗಬೇಕಾದ್ರೆ ಇರೋಂಥ ಟೋಲು. ಇನ್ನೂ ವರ್ಕ್ ನಡೀತಾ ಇದೆ. ಸೊ ಮೊನ್ನೆ ನಾವು ರಾತ್ರಿ ಬಂದ್ವಿ, ಹಂಗಾಗಿ ನಮ್ಗೆ ಇದು ಕಾಣಿಸಿರ್ಲಿಲ್ಲ. ಈಗ ಬೆಳಗ್ಗೆ ಒಂದು ಸಲ ತೋರಿಸೋಣ ಅಂದ್ಬಿಟ್ಟು ಈಗ ಮಾಡಿದೆ. ರೋಡ್ ಮಾಡ್ತಾ ಇದ್ದಾರೆ, ಮಾಡಿಬಿಡ್ತಾರೆ. ಇನ್ನೊಂದು 5 ವರ್ಷಕ್ಕೆಲ್ಲ ಚೆನ್ನಾಗಿ ಆಗೋಯ್ತದೆ. ಹಾಲು ಕಾಠ್ಮಂಡು ಹೌದು. ಆ್ಯಕ್ಚುಲಿ ಚಂದ್ರಗಿರಿ ಇಲ್ಲಿಗೆ ಬಂದ್ವಿ. ಇದೇ ಚಂದ್ರಗಿರಿ ಇಲ್ಲು, ಇನ್ನೇನು ಇಲ್ಲ. ಇಲ್ಲಿಂದ ಏನಾದರೂ ನಾವು ಕಾರ್ ಕೇಬಲ್ ಮಾಡ್ತೀವಿ ಅನ್ನೋದಾದರೆ ಕೇಬಲ್ ಕಾರ್ ಹತ್ಕೊಂಡು ಹೋಗ್ಬೋದು ಕೆಳಗಡೆಗೆ. ಎಲ್ಲಿಗೆ? ಕಾಠ್ಮಂಡುಗೆ.
ಇಲ್ಲ ಬೇಡ ನಾನು ಬರೀ ಇಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಹೋಗ್ಬೋದು. ಸೊ ಈ ಚಂದ್ರಗಿರಿ ಇಲ್ಲ ಅನ್ನೋದು ಇನ್ನೇನು ಸಪ್ರೇಟ್ ಏನಿಲ್ಲ. ಕಾಠ್ಮಂಡುನಲ್ಲೇ ಒಂದು 4-5 ಕಿಲೋಮೀಟ್ರ್ ದೂರ ಬಂದರೆ ಒಂದು ಬೆಟ್ಟ ಅಷ್ಟೇ. ಈ ಬೆಟ್ಟದಿಂದ ಕೇಬಲ್ ಕಾರ್ ಏನಾದ್ರು ಮಾಡ್ತೀನಿ ಎಂಜಾಯ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು ಅಲ್ವಾ ಸರ್? ನೋಡಿ ಇಲ್ಲಿ ರೈಟ್ ತಗೊಂಡ್ರೆ ಆಗುತ್ತೆ. ಇಲ್ಲಿ ಮೇಲೆ ಹತ್ತಿದ್ರೆ ಚಂದ್ರಗಿರಿ ಇಲ್ಲೂ ಟಾಪಿಗೆ ಬರ್ತೀವಿ, ಅಲ್ಲಿ ಕಾರ್ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ, ವೆಲ್ಕಮ್ ಟು ಚಂದ್ರಗಿರಿ ಇಲ್ಲಂತ ದೊಡ್ಡ ಕಮಾನ್ ಗೇಟ್ ಇರುತ್ತೆ. ಅದನ್ನ ಹತ್ಕೊಂಡು ಬರಬೇಕು. ಮೇಲ್ಗಡೆ ಪಾರ್ಕಿಂಗ್ ಲಾಟಲ್ಲೋ ಗಾಡಿ ಸ್ಟಾಪ್ ಮಾಡಬೇಕು. ಎಸ್ ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ಹಾಕವ್ರೆ. ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕು. ಬಂದ್ವಿ ನೋಡಿ ಪಾರ್ಕಿಂಗ್ ಲಾಟ್ಗೆ. ಕಾಣಿಸ್ತಾ ಇದೆಯಾ ಇಲ್ಲಿ ಕಾಠ್ಮಂಡು ಅದ್ಭುತವಾಗಿ ಅಲ್ವಾ? ಅಲ್ವೇ? ಹೌದು ಅಷ್ಟೇ. ಅಚ್ಚಾ ಆ್ಯಕ್ಚುಲಿ ಚೆನ್ನಾಗಿದೆ ಬಿಡಿ. ನೋಡಿ ಇಲ್ಲಿ ಚಂದ್ರಗಿರಿ ಹಿಲ್ಸ್ ಲಿಮಿಟೆಡ್ ಅಂತ ಬರ್ತಿದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿ ಸಿಕ್ಕಾಬಿಟ್ಟು ದೊಡ್ಡದಾಗಿ ಮಾಡೋರಪ್ಪ. ನೋಡಿ ಓಲ್ ಕಾಠ್ಮಂಡು ಕಾಣಿಸ್ತಾ ಇತ್ತು ಇಲ್ಲಿಂದ. ಸಕ್ಕತ್ತಾಗಿದೆ. ಒಳ್ಳೆ ಊಟಿ ಫೀಲ್ ಕೊಡ್ತಾ ಇತ್ತು ಇಲ್ಲಿ ನನಗೆ. ವ್ಯವಸ್ಥೆ ನೋಡಿ ಏನು ಚೆನ್ನಾಗಿದೆ ಅಂತ. ಫ್ಲೈಟು ಪಾರ್ಕಿಂಗು ಎಲ್ಲ ನೀಟಾಗಿದೆ ಮಾತ್ರ. ಸರ್ ಹೋಗೋಣ, ಹೋಗಿ ವಾಪಸ್ ಬರೋದಾ? ಅದೇ ಹೋಗಿ ವಾಪಸ್ ಅದರಲ್ಲೇ ಬರೋದು. ಬೇರೆ ಆಪ್ಷನ್ ಇಲ್ಲ. 2 ವೇ. ಎಸ್ ಡನ್. 7 ಗಂಟೆ. ಸೂಪರ್. ಭಾರತೀಯ ರೂಪಾಯಲ್ಲಿ 950 ಒಬ್ಬೊಬ್ಬರಿಗೆ ಈಚ್. ಓಕೆ ಮಾಡ್ಬಿಡೋಣ ಸರ್. ಅದು ಇನ್ನೊಂದು ಕೇಳಬೇಕು ಅಂದ್ಕೊಂಡೆ. ಪಾರ್ಕ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ಹಾಕಿದ್ದಾರೆ. ಬ್ಯಾಗು ಲ್ಯಾಪ್ಟಾಪು ಎಲ್ಲ ಕಡೆ ಹಂಗೆ ಆಗ್ತಾರೆ. ಹೌದಾ? 100% ಎಲ್ಲ ಕಡೆನೂ ಹಂಗೆ ಆಗ್ತಾರೆ, ಇನ್ಕ್ಲೂಡಿಂಗ್ ನಿಮ್ಮ ಪಾಸಿಟಿವ್ ವೈಬೇ ಚಂದ ಸರ್. ನೋಡಿ 950 ರೂಪಾಯಿ ರೌಂಡ್ ಟ್ರಿಪ್ಪು. ಅಂದರೆ ಕೆಳಗಡೆ ಹೋಗೋಕ್ಕೆ ಮೇಲ್ಗಡೆ ಬರೋಕ್ಕೆ ಎರಡಕ್ಕೂ ಸೇಮ್. ಸ್ಕ್ಯಾನ್ ಕೋಡ್ನ ಸ್ಕ್ಯಾನ್ ಮಾಡೋದು. ಓ ಪಿನ್ ಮಾಡಬೇಕು. ನಾನು ಮೆಟ್ರೋ ಅಂದ್ಕೊಂಡು ಹೊಡೋಗ್ಬಿಟ್ಟೆ. ಥ್ಯಾಂಕ್ ಯು. ಅವರು ಮೆಟ್ರೋ ಅಂದ್ಕೊಂಡು ಹೋಯ್ತವ್ರೆ ಅತ್ಲಾಗೆ. ಯೂಸ್ ಆಗಿದೆ. ಓಕೆ ಬಟ್ ನೀಟಾಗಿ ಮಾಡೋರು ಸರ್. ಸಾಕದಾಗಿ ಮಾಡೋರೆ. ತುಂಬ ನೀಟಾಗಿ ಡೆವಲಪ್ ಮಾಡಿದ್ರು ಅಲ್ವಾ? ನೋಡಿ ನಮ್ಮ ಕೇಬಲ್ ಕಾರ್ ಬಂದಿದೆ. ಅಲ್ಲ ಒಂದೇ ಕಾರ್ ಒಳಗಡೆ ಈ ಕಡೆ ಇಷ್ಟು ದೊಡ್ಡ ಯೂಟ್ಯೂಬರ್ಗಳು ಇಬ್ಬರು ಈ ಕಡೆ ಕೂರಿಸ್ಬಿಟ್ಟಿದ್ದಾರೆ. ಅವರೆಲ್ಲ ಪಾಪ ಅಂಕಲ್ಗಳು ಆ ಕಡೆ ಕೂರಿಸಿದ್ದಾರೆ. ಅಲ್ಲ ಇವ್ ಅಣ್ಣನೇ ಯಾಕೆ ಚಿಕ್ಕ ಹುಡುಗರು ಹೋಗಿ ಹಿಂಗೆ ಅದಕ್ಕೆ ಅಲ್ಲ ಜಗತ್ತಿನ ಅದ್ಭುತ ಅವರೇ ನೋಡಿ ಜಗತ್ತಿನ ದೊಡ್ಡ ಅದ್ಭುತ ಅವರೇ ನೋಡಿ ತಲೆಗೆಟ್ಟೋಗಿರ್ತಾರೆ. ಒಂದೇ ಕಾರ್ ಒಳಗಡೆ ಹೆಂಗ್ 4 ಯೂಟ್ಯೂಬರ್ಸು ಅಂತ ನೋಡಿ. ಅದು ಭಾರಿ ಹಳೇದು. ಅಲ್ಲ ಇದು ಕಾರ್ ದೊಡ್ಡದು, ಇದಕ್ಕಿಂತ ಚಿಕ್ಕದದು. ಇದು 4 ಜನದ್ದು ಅಲ್ವಾ? 4 ಜನ. ಇದು 6 ಜನ ಹೋದ್ವಲ್ಲ, ಅದರಲ್ಲೂ 6 ಜನ ಹೋದ್ವಿ. 6 ಜನ ಹೋಗ್ತಾರೆ. ಕಿರಣ್ ಬಂದಿರಲಿಲ್ಲ, ನಾವು 5 ಜನ ಹೋದ್ವಿ. 5 ಜನ ಹೋದ್ವಿ. ಸಗದಾಗಿದೆ. ಅಲ್ವಾ? ಫೀಲ್ ಚೆನ್ನಾಗಿ ಕೊಡ್ತಾ ಇದೆ. ಫೀಲ್ ಚೆನ್ನಾಗಿ ಕೊಡ್ತಿದ್ದೆ ಅಂತೆ ಕಿರಣ್ ಬ್ರೋಗೆ. ಹೋದ್ಸತಿ ಮಿಸ್ ಮಾಡ್ಕೊಂಡಿದ್ರು ಮನಕೊಂಬಂದು. ಅದಕ್ಕೋಸ್ಕರ ಬಲ್ವಂತ ಕರ್ಕೊಂಡ್ ಬಂದಿದೀವಿ ಅವ್ರನ್ನ. ಮಿಸ್ ಮಾಡ್ಕೋಬಾರ್ದು. ಅಣ್ಣ ಮಕ್ಕಳ ತರ ಯಾಕೆ ಅಲ್ಲಿ ಕೂತ್ಕೊಂಡ್ರು ಅಂತ ಈಗ ಅರ್ಥ ಹಿಂಗೆ ನೋಡ್ಬೇಕಿರೋದು. ಬೆಟ್ಟ ಮುಖ್ಯ. ಸರ್ 900 ರೂಪಾಯಿಗೆ 600 ಆರಾಮಾಗಿ ಕೊಡ್ಬೋದು. ಅಲ್ಲಿ ಮನೋಕಾಮನದಲ್ಲಿ ಇಂಡಿಯನ್ ಕರೆನ್ಸಿ 950. ಇದು 1500 ಇಂಡಿಯನ್ ಕರೆನ್ಸಿ 950. ಅದನ್ನೇ ಮನೋಕಾಮನ ಅದಕ್ಕೆ 700 ರೂಪಾಯಿ ಇಂಡಿಯನ್ ಕರೆನ್ಸಿ. ಅಲ್ಲೇ ಕಮ್ಮಿ ಆದ್ರೆ ಕೊಡ್ಬೋದು ಅವ್ರಲ್ಲಿ. ಸ್ವಿಟ್ಜರ್ಲ್ಯಾಂಡ್ 26,000. ಇದು ತುಂಬಾ ಬ್ಯೂಟಿಫುಲ್. ವಿತ್ ಟ್ರೈನ್. ಏನಕ್ಕೆ ಅಂತಂದ್ರೆ ವಿತ್ ಟ್ರೈನ್ ಇರುತ್ತೆ. ತಗೊಳ್ಳೋದ್ರಿಂದ ಕಾಸ್ಟ್ ಜಾಸ್ತಿ. ಇಂಡಿಯನ್ ರೂಪೀಸ್ ಅದು ಹೆವಿ ದೂರ. ನೀವು ಯೂರೋಲೇ ಖರ್ಚು ಮಾಡಿದ್ರೆ ಎಲ್ಲ ಅಲ್ಲಿ ಅದು ಹೆವಿ ದೂರ. ಯೂರೋ ಶಾರ್ಟೇಜ್ ಅಲ್ಲಿ ಇದು ಮಾಡ್ಕೊಂಡು ಕಾರ್ಡಲ್ಲಿ ಮಾಡಿದ್ರೆ ಕಾಟ್ಕೊಂಡೋನ ಇದು ಚಂದ್ರಗಿರಿ ಕಾಟ್ಕೊಂಡೋನ ಇದೆಲ್ಲ. ಇಷ್ಟೆಲ್ಲ ಕಷ್ಟ ಪಡ್ತೀನಿ, ಅದ್ಯಾವ್ದೋ ದೊಡ್ಡ ದುಡ್ಡು ಅನ್ಬೇಕು. ಇಲ್ಲ ಚೆನ್ನಾಗಿದೆ ಬಿಡಿ. ಚಿಕ್ಕದು ಯಾವ್ದಣ್ಣ ಇದು ಅದಕ್ಕಿಂತ ಅಲ್ಲ ಸರ್, ಚಂದ್ರಗಿರಿ ಇಲ್ಲಿಗೆ ಮೇಲಕ್ಕೆ ಹೋಯ್ತಾ ಇದೀವಿ ನಾವು. ಕೆಳಗಿಳಿಯಲ್ಲ, ಕೆಳಗಿಳಿದ್ ಮತ್ತೆ ಮೇಲಕ್ಕೆ ಹೋಯ್ತೀವಿ ಅನ್ಕೊಂಡೆ. ಅಲ್ಲೇ ನಮ್ಗೆ ಇವತ್ತು ಪಾರ್ಟಿ ಇರೋದು. ನೋಡು ಗಿಡಗಳೆಲ್ಲ ಕಟ್ ಮಾಡೋದವ್ರೆ. ನೋಡು ನಾನು ಎಷ್ಟು ಸುಂದರವಾಗಿ. ನೋಡು ಪಾತ್ವೆ ಎಲ್ಲ ಕಟ್ ಮಾಡೋರಂತೆ. ನನ್ನ ಸೆರೆ ಹಿಡಿಯೋ ಸ್ವಲ್ಪ.
ಅಲ್ಲಿ ನೋಡು ಈಗ ನೋಡಿದ್ನಲ್ಲ ಇದು ಮೇಲ್ ಹೋಗುತ್ತೆ ಸರ್, ಹೋಗ್ತಿದೀವಿ ಕಣೋ. ಪೀಕ್ ಹೋಗುತ್ತೆ ಆಕ್ಚುಲಿ. ಅದೆಲ್ಲ ಕಾರಣ ಈಗ ಇನ್ನೂ ನೋಡಿ. ಹೋಗಿದ್ದು ಅಲ್ಲ ನೋಡೋಣ, ಇದು ಹೈಟ್ ಹೋಗ್ತಾ ಇದೆ, ಇನ್ನೂ ಹೋಗುತ್ತೆ, ಇನ್ನೂ ಹೋಗುತ್ತೆ. ಇದು ಹೈಟ್ ಹೋಗ್ತದೆ. ಇನ್ನೂ ಐತೆ ಅನ್ಸುತ್ತಣ್ಣ ಅಲ್ಲಿ ಕಾಣಿಸ್ತಿಲ್ಲ. ಅದೊಂದು ಆಟ ಹೋಗ್ತಾ ಇದೆಯಲ್ಲ ಅಲ್ಲಿ, ಇನ್ನೂ ಬೆಟ್ಟ ಐತೆ ನೋಡಿ. ಅಲ್ಲಿ ಆ ಮೂಲೆಯಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಪೀಕ್ ಅಲ್ಲಿ, ಕಾಣಿಸ್ತಿದ್ಯಾ? ಅದೊಂದು ಆಟ ಹೋಗ್ತಿದೆ. ಪೆಟ್ರೋಲ್ ಟೋಪ್ ಇತ್ತು ಇದು ಚಳಿ ಸ್ಟಾರ್ಟ್ ಆಗುತ್ತಲ್ವಾ? ಏನಿಲ್ಲ ನೋಡ್ಕೊಂಡು. ಏ ದಡ್ಡ, ನಾನು ಚಂದ್ರಗಿರಿ ಹಿಲ್, ಅಷ್ಟು ಗೊತ್ತಾಗಲ್ವಾ ಸ್ವೆಟರ್ ತರಬೇಕು ಅಂತ? ನನ್ನ ಮನೇನು ಚಂದ್ರಗಿರಿನೇ. ಹಂಗೆ ಒಂಚೂರು ನಾನು ಬೇರೆ ಬೇರೆ ಏನೇನೋ ಯೋಚನೆ ಮಾಡ್ತಿದ್ದೆ, ನೀವು ಸಿಟಿ ಅಷ್ಟೇ ಯೋಚನೆ ಮಾಡ್ತಿದ್ದೀರಾ. ನಾನು ಈ ಕೇಬಲ್ ಕಾರಿಂದ ಕೆಳಗಡೆಗೆ ಬೆಟ್ಟಕ್ಕೆ ಎಷ್ಟು ಹೈಟ್ ಇದೆ, ಇಲ್ಲಿ ಹಾಕಿದ್ರಲ್ಲ ಮಿಸ್ ಆಗಿರಾದ್ರು ಹಿಂಗೆಲ್ಲ ಯೋಚನೆ ದೇವಸ್ಥಾನ ಮಾಡ್ತೀನಿ. ಅದರಿಂದ 30 ಮೀಟರ್ ಅಷ್ಟೇ. 2 ಸತಿ ಮಾಡ್ಬಿಟ್ರಲ್ಲಪ್ಪ. ಬಂದವ್ರು ಇಲ್ಲಿ ಚಂದ್ರಗಿರಿ ಮಿಸ್ ಮಾಡ್ಲೇಬೇಡಿ. ಇಲ್ಲ ಅದು ಮನೋಕಾಮನ ಹೋಗಿದೆ. ಇದು ಚೆನ್ನಾಗಿದೆ, ಎರಡು ಡಿಫ್ರೆಂಟ್. ಮನೋಕಾಮನ ಹೋಗಕ್ಕೆ ಸಿಟಿಯಿಂದ ದೂರ ಹೋಗ್ಬೇಕು ಸ್ವಲ್ಪ. ಇದು ಸಿಟಿ ಒಳಗಡೆ, ಸಿಟಿ ಒಳಗಡೆ ಇದೆ. ತುಂಬಾ ಚೆನ್ನಾಗಿ ಗ್ರೀನರಿ ನೋಡಿ, ಹಸಿರಾಗಿದೆ. ಹೇಗಿದೆ? ಹಸಿರಾಗಿದೆ. ಇದು ಟೆಂಪರೇಚರ್ ಕಿರಣ್ ಅವ್ರೆ, ಯಾವ ಕಲರ್ ಇದೆ ಇದೆಲ್ಲ? ಪಾಚಿ ಪಾಚಿ ಹಚ್ಚ ಹಸಿರು, ಹಚ್ಚ ಹಸಿರಾಗಿ. ಏನ್ ಹಸಿರಾಗಿದೆ ನೋಡಿ. ಹಚ್ಚ ಹಸಿರು. ನೀವ್ ಹೇಳೋದು ಅಷ್ಟು ಕಮ್ಮಿ ಇಲ್ಲ, ಅವ್ರು ಹೇಳೋದು ಏ ಚಂದ್ರು, ನಾನು ಕಣೋ ಕಾಟ್ಮಾಂಡು ಹಳೆ ಹೋಟೆಲ್ 3 ದಿನ ನನ್ನೇ ಹೋಗ್ಲಿ, ಈಗ ಬೇಡ ಅಂತ ಹೋಗ್ತಿದ್ಯಲ್ಲ ನಾವು, ಸರಿನೇನೋ? ಅದನ್ನ ಬೈಯಲ್ಲಪ್ಪ, ಅದೇ ಬೇಕು ನಮ್ಗೆ. ಹೋಟೆಲ್ ಕಂಫರ್ಟಬಲ್ ಆಗಿದೆ, ಅಫೋರ್ಡಬಲ್ ಆಗಿದೆ. ನಾನು ಇಡೀ ಇದು ಅದೇ ನೋಡಿರೋದು ನಾನು. ನಾವು ಲೈಫಲ್ಲಿ ಫಸ್ಟ್ ಟೈಮ್ ಎರಡು ಟೈಮ್ ಕೊಡೋದು, ಅದು 2,500 ರೂಪಾಯಿಗೆ ಸರ್. ಜಪಾನ್ ಅಲ್ಲಿ ಹಾಸ್ಟ್ಲಿಗೆ 3,000 ಸಾವಿರ. ಹೌದು, ಬರೀ ಹಾಸ್ಟ್ಲ್ ಬರೀ ಬೆಡ್ ಕೊಡ್ತಾನೆ ಅದಕ್ಕೆ. ನಮ್ಮಲ್ಲಿ ಒಳ್ಳೆ ಊಟ ಕೊಟ್ರು. ಅಲ್ಲ ಕಿರಣ್, ನಮ್ಮಲ್ಲೆಲ್ಲ ಬರೀ ಹೋಮ್ ಸ್ಟೇಗಳೆಲ್ಲ ಪರ್ ಡೇ 2,500-3,000 ಸಾವಿರ ಮಾಡಲ್ವಾ? ಆ ಲಕ್ಸುರಿ 3 ಸ್ಟಾರ್ ಕ್ಯಾಟಗರಿ. ಕೆಳಗಡೆ ಭಾರಿ ಹತ್ರಕ್ಕೆ ಬಂದಿದ್ದೀವಿ ಸರ್ ನಾವು. ಜನ ಏನ್ ಕಮ್ಮಿ ಅವ್ರಣ ಇಲ್ಲಿ. ಅದು ನೋಡಕ್ ನಮ್ಗೆ ಚಿಕ್ಕದು ಅನ್ಸುತ್ತೆ ಅಷ್ಟೇ. ಅದು ಇಳ್ದೇ ಬಿಟ್ವಲ್ ಬಿಡಿ. ಮಣ್ಣಕ್ ಚಾಕಿ ಅಂತ ಸುಮ್ನೆ ನಾನು ಬೆಚ್ಚಗೈತೆ ಬಿಸಿ. ಇಲ್ಲೇ ಬಂದೇ ನೈಟ್ ಹೊತ್ತು ಇಳಿಬೇಕು. ವೆಹಿಕಲ್ ಬಂದವಲ್ಲ ಇಲ್ಲೇ ಕತ್ಲೆನಲ್ಲಿ Vehicle ಇದೆ ಸರ್. ನೈಟ್ ಹೊತ್ತು ಸರ್ ಬಂದಿದ್ದೀರಾ? ರೋಡ್ ಅಂದ್ರೆ ಅದೇ ಬಂದ್ಮೇಲೆ ನಮ್ಮ ರಾಜ್ಯವಲ್ಲಿ ಬರಲ್ವಾ ಸರ್? ಯುರೋಪ್ ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಆಕ್ಚುಲಿ. ಚೆನ್ನಾಗಿದೆ, ಯುರೋಪ್ ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಕ್ವಾಲಿಟಿ, ತುಂಬಾ ನೀಟ್ ಆಗಿದೆ. ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಚೆನ್ನಾಗಿದೆ. ಮೇಂಟೆನೆನ್ಸ್. ಉದುರ್ಕೊಳ್ಳಿ ಎಲ್ಲ ಉದುರ್ಕೊಳ್ಳಿ. ಇರಿ ಯಾಕೆ ನೋಡಿ, ಹೊರಗಡೆಗೆ ಬಂದ್ರೆ ಈ ತರ ಇದೆ ವೆದರ್ ಇಲ್ಲಿ. ಆಕ್ಚುಲಿ ಚೆನ್ನಾಗಿದೆ. ಸ್ವೆಟರ್ ಎಲ್ಲ ಕಾರಲ್ಲೇ ಇಟ್ಟಿದೀವಲ್ಲೋ, ಚಳಿ ಸ್ಟಾರ್ಟ್ ಸಾರ್. ನೀವೇ ಹೇಗೆ ಬುದ್ಧಿವಂತರಾಗೋದ್ರಿ? ಏನು ಇದು ಅದ ಯಾವಾಗ್ಲೂ ಹಾಕೊಂಡಿರ್ತೀನಲ್ಲ. ಒಂದು ಟೀ ಶರ್ಟ್ ಹಾಕೊಂಡು ಸಕ್ಕತ್ತಾಗಿದೆ. ನೋಡಿ ಇಲ್ಲಿ ಶೃಂಗೇರಿ ಮಠದ ಅವ್ರು ಬಂದು ಇಲ್ಲಿ ಇದನ್ನ ಮಾಡಿದ್ದಾರೆ. ಶಾರದಾ ಪೀಠ ಅಲ್ಲ, ನಮ್ಮೂರವರು ಇಲ್ಲಿ ಬಂದು ಪ್ರತಿಷ್ಠಾಪನೆ ಅದು ಪೂಜೆ ಮಾಡೋರೆ ಅಂದ್ರೆ ತಮಾಷೆನೇ ಅಲ್ಲ ಅದು, ಅಲ್ವಾ? ನಮಗೆ ಹೆಮ್ಮೆ. ನನಗೆ ಹಿಂಗೆ ನನ್ನ ಕಾಣ್ಲಿ. ನೋಡಿ ಹತ್ರ ಬರ್ತಾ ಇದ್ದಂಗೆ ಇಲ್ಲಿ ದೇವಸ್ಥಾನದಲ್ಲಿ ಬೀಗ್ಗಳನ್ನ ಹಾಕಿದ್ದಾರೆ ನೋಡಿ, ಅವ್ರವ್ರ ಹೆಸರು ಬರೆದು ನೀವು ಏನೋ ನಂಬಿಕೆ ಅಂತ ಕಾಣಿಸುತ್ತೆ, ಏನು ಅಂತ ನನಗೂ ಗೊತ್ತಿಲ್ಲ. ಸರಿ, ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಾದೇ ಹರಕೆ ನನಗೆ ಗೊತ್ತಿರೋ ಮಟ್ಟಿಗೆ. ಆದರೆ ಆ ನಂಬಿಕೆಯಿಂದ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಇದರಲ್ಲಿ. ಭಾರಿ ಅದ್ಭುತವಾಗಿಟ್ಟವ್ರಲ್ಲ ಸರ್. ಹಾಂ, ಭಾರಿ ಅದ್ಭುತ. ನೀಟ್ನೆಸ್. ಆಮೇಲೆ ನೋಡಿ, ಆಚರಣೆಗಳಿಂದ ತೊಂದರೆಗಳಾಗಲ್ಲ. ಹೌದೌದು, ಸಪರೇಟ್ ಆಗಿ ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಹಾಂ, ನಂಬಿಕೆನೂ ಉಳಿಸ್ಕೊಂಡು ತೊಂದರೆನೂ ಆಗದೆ ಇರಂಗೆ ಇಟ್ಟಿದ್ದಾರೆ. ನೋಡಿ, ಇದೇ ಮೇಯ್ನ್ ದೇವಸ್ಥಾನ ಚಂದ್ರಗಿರಿದು. ಯಾವ ದೇವರು ಅಂತ ಗೊತ್ತಿಲ್ಲ ಸರ್. ಎವರೆಸ್ಟ್ ವ್ಯೂ ಪಾಯಿಂಟ್ ಅಂತ ಕೊಟ್ಟಿದ್ದಾನೆ, ಕ್ಲಿಯರ್ ಆಗಬೇಕಲ್ಲ. ಓ, ನಾವು 2,551 ಮೀಟ್ರು ಎತ್ತರ ಇದ್ದೀವಿ ಸಿಗಿಗಿಂತ ಇಲ್ಲಿ. ಸೊ ಇಲ್ಲಿಂದ ನೋಡ್ಬೋದು, ಬಟ್ ಈಗ ಕ್ಲೈಮೇಟ್ ಕರೆಕ್ಟ್ ಆಗಿಲ್ಲ, ಹಂಗಾಗಿ ಎವರೆಸ್ಟ್ ಏನು ಕಾಣಿಸಕ್ಕೆ ಹೋಗಲ್ಲ. ಅದು ದುರ್ಬಿನಲ್ಲಿ ನೋಡಿದ್ರೆ ಮಾತ್ರ ಕಾಣಿಸುತ್ತೆ. ಕರೆಕ್ಟ್. ಯಾವ ದೇವರು ಅಂತ ಗೊತ್ತಿಲ್ಲ ಇಲ್ಲಿ. ಶೃಂಗೇರಿ ಪೀಠ ಅಂದ್ರೆ ಶಾರದಾಂಬನ. ಲೆಟ್ಸಿ ಒಳಗಡೆ ಹೋಗಿ ನೋಡೋಣ. ಹಾಂ, ಸ್ಲಿಪ್ಪರ್ ಇಲ್ಲೇ ಬಿಡಬೇಕು. ಬಲೇಶ್ವರ ಮಹಾದೇವ್ ತೆಗಿಂಗಿಲ್ವಾ? ಹೇಳಿದ್ರಾ? ಎಲ್ಲಿ ಹಾಕಿದ್ದಾರೆ ಸರ್? ಎಲ್ಲಿ ಹಾಕಿದ್ದಾರೆ? ಏನು ಅದ್ಭುತವಾಗಿದೆ ನೋಡಿ ದೇವಸ್ಥಾನ. ಹಿಮೋದ್ ಗೋಪಾಲ ಸ್ವಾಮಿ ಥರ ಫೀಲ್ ಕೊಡ್ತಾ ಇದೆ. ನೀಟಾಗಿದೆ, ಫ್ರೆಶ್ ಆಗಿ.
ಒಳ್ಳೆ ಎಲ್ಲ ಟೈಮಲ್ಲಿ ಬಂದ್ರೂ ಮೇ ಬಿ ಇಲ್ಲಿ ಹಿಮ ಸುರಿತಾ ಇರುತ್ತೆ ಅನ್ಕೋತೀನಿ. ಆದರೆ ಈಗೇನು ಇಬ್ಬನಿ ಬೀಳ್ತಾ ಇದೆಯಲ್ಲ ಲೈಕ್ ಈ ಥರ. ಆ್ಯಂಡ್ ಹೋಟ್ಲುಗಳು ನೋಡಿ, ಎಲ್ಲ ಹೋಟ್ಲುಗಳು ಇಲ್ಲೇ ಇದ್ದಾವೆ. ಒಂಥರ ವೈಬ್ ಅರ್ಧ ನೀವು ಹೇಳ್ದಂಗೆ ಸರ್. ಹಾಂ ಇದೆ ಸರ್. ಆಮೇಲೆ ಸರ್ ಸೈಡ್ಗೆ ಹೋಗ್ಬೇಡಿ, ಜಾರತ್ತೆ. ಸೆಂಟ್ರಲ್ಲೇ ಇರಿ, ಸ್ವಲ್ಪ ಸೈಡಿಗೆ ಬನ್ನಿ ರಾಘವ್ರೆ. ಆರಾಮ ನಮ್ಮ ಕಾರಲ್ಲಿ ಬಂದಿರೋ ಹೆಂಗಿರೋದು ಬರ್ಬೋದಿತ್ತು, ಅದು ಋಣ ಇತ್ತು. ಯಾಕಣ ಚೆನ್ನಾಗಿರೋದು ಇದು ಬಂದೈತೆ ನಮಗೆ ಬರಲ್ಲ. ಇಲ್ಲ ಅಲ್ಲ, ಕೆಳಗಡೆ ಮನೆ ಇದೆಯಲ್ಲ, ಕೆಳಗಡೆ ಬೇರೆ ಇದೆಯಲ್ಲ, ಬನ್ನಿ ಯಾರಾದ್ರೂ ಇದೇ ನಿಮಿಷಕ್ಕೆ ಕ್ಲೈಮೇಟ್ ನೋಡಿ ಹೆಂಗಾಗೋಯ್ತು. ಎಲ್ಲ ನೋಡ್ಕೊ ಬರ್ತಾ ಇದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ ಅನ್ನೋ ನನ್ನ ಹೆಂಡತಿ. ಹೌದಾ? ಓ ಇದೆಲ್ಲ ಇತ್ತಂತ ಅವ್ರು ಇದರಲ್ಲಿ. ಓ ಅವ್ರು ಓದಿರೋರಲ್ವಾ? ವಿನೂತ್ನಿಗೆ ತುಂಬಾ ಸುತ್ತಾಡೋದು ಅಂದ್ರೆ ಭಾರಿ ಇಷ್ಟಪಡ್ತಾರೆ. ಅವ್ರು ಒಂಚೂರು ಮನ್ಸು ಮಾಡಿದಿದ್ರೆ ಬಂದ್ಬಿಡ್ಬೋದಿತ್ತು. ಅವ್ರು ಬಂದಿದ್ರೆ ಅಕ್ಕನೂ ಬಂದ್ಬಿಡೋರು. ಯಾಕೋ ಸ್ವಲ್ಪ ಇದು ಮಾಡ್ಬಿಟ್ರು. ಟಿಕೆಟ್ನ ತೋರಿಸಿದ್ವಿ, ಟಿಕೆಟ್ ಕೆಲಸ ಮುಗೀತು. ಇವಾಗ ಮತ್ತೆ ವಾಪಸ್ ಅಲ್ಲೋಗಿ ನಿಂತ್ಕೋಬೇಕು. ಅಲ್ಲಿಂದ ಕಾರ್ ಹತ್ಕೊಂಡು ರಿಟರ್ನ್ ಹೋಗ್ಬೇಕು. ಈಗ ಹೋಗುವಾಗ ಏನು ಕಾಣಿಸಲ್ಲ, ಫುಲ್ ಮಂಜಾಗಿ ಹೋಗಿರಲ್ಲ, ಏನು ಕಾಣಿಸಲ್ಲ. ಪ್ರೆಸ್ ಮಾಡಿದ ತಕ್ಷಣ ಹಿಂಗೆ ಬ್ಲಾಗ್ ಮಾಡ್ತೀನಿ. ಹಿಂಗೆ ಬ್ಲಾಗ್ ಮಾಡೋದೇನು ಏನು ಮಾಡ್ತೀನಿ, ಈಗ ಹಿಂಗೆ ತೋರಿಸ್ಬೇಕು ಅಂತಂದರೆ ಹಿಂಗೆ ಮಾಡ್ಕೊಂಡು 17 Pro ಮಾತ್ರ ಅದು. ಹಾಂ, ಇದು ನಿಮ್ಮದ್ರಲ್ಲೂ ಇದೆಯಲ್ಲ, 16ನಲ್ಲೂ ಇದೆಯಲ್ಲ ಇದು ಬಟನ್. ನಮ್ಮಲ್ಲಿ ಸೆಟ್ ಮಾಡ್ಕೋಬೇಕಣ್ಣ ಅಷ್ಟೇ, ಇದು ಈಸಿ. ಅಂದ್ರೆ ಕ್ಯಾಮ್ರಾನ ಒಂದು ಬಟನ್ ಸೆಟ್ ಮಾಡ್ಕೋಬೇಕು ಅಲ್ವಾ? ಅಲ್ಲ, ಕ್ಯಾಮ್ರಾ ಸೆಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಆಗುತ್ತೆ. ನೀವು ಇಲ್ಲಿ ಇದೆ ಇಲ್ವಾ ಸರ್? ಇದೇ ಸೆಲ್ಫಿ ಸ್ಟಿಕ್. ಈಗ ನೋಡಿ, ಹಿಂಗೂ ತೋರಿಸ್ಕೊತೀನಿ, ಹಿಂಗೂ ತೋರಿಸ್ತೀನಿ ಪಟ್ ಅಂತ. ನೋಡಿ, ನೀವ್ಯಾರು ಮಾಡ್ಕೊಳ್ಳಿಲ್ಲ, ನಾನು ಮಾಡ್ಕೊಂಡೆ. ಯಾಕಂದ್ರೆ ನನಗೆ ಗೊತ್ತು ಇದು ಎಮೋಷನ್. ಓ ಅಂದ್ರೆ ಗೊತ್ತಾ, ಅದು ನನ್ನ ಬ್ಲಾಗ್ ಬೇಕು. ಯಾಕಂದ್ರೆ ಇದೇ ಎಕ್ಸ್ಪ್ರೆಷನ್. ಆಮೇಲೆ ಫೋರ್ಸ್ ಆಗಿ ಮಾಡೋದಲ್ಲ ಬ್ಲಾಗು. ನಾನ್ ಎಂಜಾಯ್ ಮಾಡ್ಬೇಕು, ನನ್ನ ಜೊತೆಲಿರೋರು ಎಂಜಾಯ್ ಮಾಡ್ಬೇಕು. ಅದನ್ನ ಮಾತ್ರ ಮಾಡ್ಕೊಂಡ್ರೆ ಅಲ್ಲಿ ಮನೇಲಿ ಕೂತ್ ನೋಡೋರ್ಗು ಆ ಎಕ್ಸ್ಪೀರಿಯನ್ಸ್. ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಮಾಡಿದ್ರೆ, ಇಲ್ಲ ನಾನು ಓನ್ ಆಗಿ ಅಂತಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ನೋಡಿದೆ. ಇಲ್ಲ ಹೇಳಿ ಸರ್, ಏನಿಲ್ಲ ತಪ್ಪಿಲ್ಲ, ಹೇಳಿ ಅನುಭವ ತಾನೆ ಹೇಳಿ. ಅದು ಬಿಡಿ ಆಗ್ತಾ ಇದೆ. ಹೇಳಿ. ಇಲ್ಲ ಅದ್ ಹೇಳ್ಬೇಡಿ, ಅದೊಂದು ಹೇಳ್ಬೇಡಿ. ಅದು ಹೇಳಿ, ಮನೆಯಿಂದ ಫೋನ್ ಮಾಡಿದ್ರು, ವೀಸಾ ಕ್ಯಾನ್ಸಲ್, ಅದು ಹೇಳ್ಬೋದಲ್ಲ. ಆಮೇಲೆ ನೋಡ್ತೀನಿ ವೀಸಾ ಕ್ಯಾನ್ಸಲ್ ಆಗಿದೆ ಆಮೇಲೆ ಗ್ಯಾರಂಟಿ ಆಯ್ತು. ಯಾವಾಗ್ಲೂ ಕಾಲ್ ಇಟ್ಕೊಂಡು చూడు ಅಂಕಲ್ ಆಂಟಿ ಅಂತ ಆಡ್ಕತ್ತವ್ರೆ. ಅಂಕಲ್ ಆಂಟಿ ನೋಡಿ ಸಾಕಾಗ ಇದರಲ್ಲಿ ಚಿನ್ನಿ ಗ್ರೂಪ್ ಅಂತ ಹೆಸರು ಬೇರೆ ಇಟ್ಟಿದ್ದೀವಿ. ಒಳ್ಳೆ ಚಿನ್ನಿ ಗ್ರೂಪ್. ನಾವು ಒಬ್ಬರೇ ಇಲ್ಲಿ ಏಕಾಂಗಿ. ಒಳ್ಳೆ ವ್ಯೂ ಇದೆ ನೋಡಿ. ಅಂಕಲ್ ಗ್ರೂಪ್ಗೆ ಚಿನ್ನಿ ಗ್ರೂಪ್ ಅಂತ. ನನ್ನ ಕಾರ್ ಐಡಿಯಾನೇ ಇರಲಿಲ್ಲ ಸರ್. ನಾನು ಆಕ್ಚುಲಿ ಟೈಗರ್ 900 ಇದ್ದಿದ್ದು ನನ್ನ ಐಡಿಯಾದಲ್ಲಿ 14 ಲಕ್ಷ. ಸ್ವಲ್ಪ ಮುಂದೆ ಈ ಚಿನ್ನಿ ಗ್ರೂಪ್ ಏನಾರ ನಾನು ಎಂಟ್ರಿ ನೋಡ್ಬಿಟ್ರೆ ನಮ್ ಕೊಲೆನೇ ಮಾಡ್ಬೋದು. ಗ್ಯಾರಂಟಿ. ಪ್ರೀತಿ ಇಲ್ಲ ನಿಮ್ಮ ಹತ್ರ, ಎಮೋಷನ್ ಇಲ್ಲ ನಿಮ್ಮ ಹತ್ರ. ಫುಲ್ ಚಾರ್ಜ್ ನಮ್ಮ ಕೊಲೆ ಆದ್ರೂ ಆಗ್ಬೋದು. ಇದ್ರಲ್ಲಿ ನೋಡ್ತಾರಲ್ಲ, ನೋಡ್ತಾರಲ್ಲ, ಗ್ಯಾರಂಟಿ ನೋಡ್ತಾರೆ. ನಿಮ್ಗೆ ಗ್ಯಾರಂಟಿ ಚಂದ್ರು ಅವರಿಗೆ ಮಾತ್ರ ನಮ್ಮದು. ನಮ್ದು ಪರ್ಫಾರ್ಮಿಂಗ್ ಆಕ್ಟ್ ಅಲ್ಲ ಪ್ರೀತಿ. ನಾವು ಅದನ್ನ ಪ್ರದರ್ಶನ ಮಾಡಿ ತೋರ್ಸಲ್ಲ, ಒಳಗಿಟ್ಕತೀವಿ ಕಲೆ ತರ. ಆದ್ರೆ ಇದು ದೇವ್ರದ್ದು ನಂಬಿಕೆ ವಿಚಾರ ಹೇಳ್ತೀವಲ್ಲ ಸರ್, ಹಂಗೆ ಅವ್ರವ್ರ ನಂಬಿಕೆ ಅವ್ರವ್ರಿಗೆ, ಅವ್ರವ್ರ ಪ್ರೀತಿ ಅವ್ರವ್ರಿಗೆ. ನಿಮ್ ಪ್ರೀತಿ ನೀವು ಮನ್ಸಲ್ಲೇ ಪ್ರೀತಿಸ್ತೀರಾ ಅಲ್ವಾ? ಅವರು ಲೌಡ್ ಸ್ಪೀಕರ್ ಅಲ್ಲೇ ಪ್ರೀತಿಸ್ತೀರ. ಕರೆಕ್ಟ್ ಅಲ್ವಾ? ನಮ್ಮನ್ ಸ್ವಾಮಿಯಲ್ಲಿ ನಿಮ್ಮನ್ನೆಲ್ಲ ಅವ್ರು ಮುನ್ಸ್ಕತ್ತವ್ರೆ. ನಾನು ಹೌದು, ತಿರ್ಗಾ ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಅಲ್ಲ ನಾವು ಬರಲ್ವಲ್ಲ, ಚೈನಾದಲ್ಲಿ ಹೊಡಿತಾ ಇರೋದು ಏನ ನೋಡಿ ಸರ್. ಹಿಂಗಂದ್ರೆ ನಾನು ಏನು ಹೇಳಿ ಸರ್ ಇವಾಗ. ಸೊ ನೋಡಿ, ವೈಟ್ ಬೋರ್ಡ್ ಇದೆಯಲ್ಲ, ನಾವು ಇಷ್ಟು ದಿನ ಏನು ಅನ್ಕೊಂಡಿದ್ವಿ, ಇದನ್ನ ಪ್ರೈವೇಟ್ ವೆಹಿಕಲ್ ಅನ್ಕೊಂಡಿದ್ವಿ, ಆದ್ರೆ ಇಲ್ಲ. ಸೊ ಇದು ಗೌರ್ಮೆಂಟ್ ವೆಹಿಕಲ್ ಅಂತೆ. ರಾಘವ್ ಹೇಳಿದ್ರು. ಯಾರು? ನಮ್ಮ ಹೋಟ್ಲವ್ರು. ಹೌದಾ? ನೋಡಿ ಇಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ವೈಟ್ ಗಾಡಿ. ಎಲ್ಲೋ ವೈಟ್ ಓನ್ ಗಾಡಿ. ಆ ರೆಡ್ ಅದು ಬ್ಲಾಕ್ ಇರೋದು ಅದು ಬಂದ್ಬಿಟ್ಟು ಟ್ಯಾಕ್ಸಿ, ಕಮರ್ಷಿಯಲ್ ಗ್ರೀನ್ ಬಂದು ಎಲೆಕ್ಟ್ರಿಕ್. ಟೂರಿಸ್ಟು. ಟೂರಿಸ್ಟಾ?
ಅವ್ರದೆಲ್ಲ ಗ್ರೀನೇ ಇತ್ತು. ಓ ಹಂಗಾರೆ ಎಲೆಕ್ಟ್ರಿಕ್ ಇಲ್ಲ 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 ಅದು ಎಲೆಕ್ಟ್ರಿಕ್ ಗಾಡಿ ಟೂರಿಸ್ಟ್ ಗಾಡಿಗಳೆಲ್ಲ ಇದಾಯ್ತು ಅವ್ರ ಹತ್ರ. ಶಿಫ್ಟ್ ಐತೆ, ನಾನು ವಿಡಿಯೋ ಮಾಡಿದ್ದೀನಿ. ಹೌದಾ? ಶಿಫ್ಟ್ ಐತೆ, ಓಮ್ನಿ ಐತೆ. ಸರ್ ಎಲ್ಲಿ ಮೇಲಲ್ವಾ? ಹಾಂ ಕರೆಕ್ಟ್. ಓ ಇಲ್ಲದು ನಾವು ಹಾಂ ಹಿಡಿದಿದ್ದು ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಓಹೋ ಅಲ್ಲಿ ನೋಡಿ ಸರ್, ಅಲ್ಲಿ ನೋಡಿ ಹೆಂಗೆ ಅಟ್ರಾಕ್ಟ್ ಮಾಡೋದು. ಮಿಸ್ ನೇಪಾಳ್ ನೋಡಿ, ನೇಪಾಳದ ಬ್ಯೂಟೀಸ್ಗಳು ಇವರೆಲ್ಲ. ಮಿಸ್ ನೇಪಾಳ್ ನೋಡೋಣ ಒಂಚೂರು. ನಾವೆಲ್ಲ ನೋಡಲ್ಲ. ನಾನು ನೋಡ್ತೀನಿ ನೋಡಿ, ಮಿಸ್ ನೇಪಾಳಿಗಳು ಎಷ್ಟು ಚೆನ್ನಾಗಿದ್ದಾರೆ ಅಂತ. ತಪ್ಪೇನಿಲ್ಲ ನೋಡೋದ್ರಲ್ಲಿ. ವೋಟ್ ಫಾರ್ ಯುವರ್ ಫೇವ್ರೇಟ್ ಮಿಸ್ ನೇಪಾಳ್. ಓ ಓಕೆ ಓಕೆ ಓಕೆ. ಅದರಲ್ಲಿ ಲಾಗಿನ್ ಮಾಡಿದ್ರೆ ಸರ್ ಮಿಸ್ ನೇಪಾಳ್ ಕಾಂಪಿಟೇಷನ್. ಹಾಂ ಚೆನ್ನಾಗಿದ್ದಾರೆ ಎಲ್ಲ, ತುಂಬ ಚೆನ್ನಾಗಿದ್ದಾರೆ ಕಣ. ರೆಡಿ ಆಗಿದ್ದಾರೆ ಆಲ್ರೆಡಿ. ಒಂದು ಕಾರ್ ಹೋಗಿದೆ ಮುಂದೆ, ಈಗ ನಾವು ಹೋಗ್ಬೇಕು. ಕ್ಲೈಮೇಟ್ ನೋಡಿ ಏನು ಸಖತ್ತಾಗಿದೆ ಅಂತ. ಹೆವಿ ಇಷ್ಟ ಆಯಿತು ನನಗಂತೂ. ನೇಪಾಳ ಏನು ಗೊತ್ತಾ, ಬೈಕಲ್ಲಿ ಬಂದು ನೋಡಿದ ನೇಪಾಳೇ ಬೇರೆ. ಆವಾಗ ಸಂಕಟ ಇತ್ತು ನಮಗೆ, ನೋಡೋಕ್ಕಾಯ್ತಾ ಇರಲಿಲ್ಲ. ಅಯ್ಯೋ ಹೋಗೋಣ ವಾಪಸ್ ಮನೆಗೆ ಹೋದ್ರೆ ಸಾಕು, ರೂಮ್ಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋಂಗೆ ಇರ್ತಿತ್ತು. ಬಟ್ ಈ ಸಲದ್ದಿದೆಯಲ್ಲ ಬೆಸ್ಟು, ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಪಾರ್ಟಿಸಿಪೆಂಟ್ಸ್ ಕರ್ಕೊಂಬಂದೆ, ಬಟ್ ಇವ್ರ ಜೊತೆ ನನಗೆ ಒಂಥರ ಅಡ್ವೆಂಚರ್ ಆದಂಗೆ ಆಯ್ತಾ ಇದೆ ಇದು. ನೋಡಿ ಏನು ಸಾಕಾಗಿದೆ, ಏನು ನೇಚರ್ ಇದೆ ಗುರುವೆ, ಅಲ್ಟಿಮೇಟ್ ಮಾತ್ರ. ಇದೇ ನೋಡಿ ಎಂಟ್ರೆನ್ಸ್ ಗೇಟ್. ಸೊ ಏನು ನಾವು ನೋಡ್ಕೊಂಡು ಎಂಜಾಯ್ ಮಾಡೋದಲ್ಲ ಅದರದೆಲ್ಲ ಚಂದ್ರಗಿರಿ. ಇಲ್ಲ ಅಲ್ಲಿ ಕಾಣಿಸ್ತಾ ಇರೋ ಊರಿದೆಯಲ್ಲ ಅದು ಬಂದ್ಬಿಟ್ಟು ಕಾಟ್ಮಾಂಡು. ಸಾಂಗಿಗೆ ತಕ್ಕಂಗೆ ಜೋಡಿ ಮುಂದೆ. ನೇಪಾಳದಲ್ಲಿ ಇದೊಂದು ಖುಷಿ ಆಗುತ್ತೆ ಮಾತ್ರ, ಎಷ್ಟು ಚೆನ್ನಾಗಿ ಸುತ್ತಾಡ್ತಿರ್ತಾರೆ ಗೊತ್ತಾ ಕಪಲ್ಸ್ಗಳು. ನೋಡೋಕ್ಕೆ ಒಂಥರ ಖುಷಿ. ಪ್ರೀತಿ ಮಾಡ್ತಾ ಇರಬೇಕು ಪ್ರಪಂಚ ಹಿಂಗೆ, ಸುಮ್ಮನೆ ಡಲ್ಲಾಗಿರಬಾರ್ದು. ಚೆನ್ನಾಗಿರಲ್ಲ ಲೈಫು ಚೆನ್ನಾಗಿರಲ್ಲ, ಆ ಸಿಟಿನೂ ಚೆನ್ನಾಗಿರಲ್ಲ. ಈಗ ಜಪಾನೇ ನೋಡಿದ್ನಲ್ಲ, ಬೇಜಾರಾಗೋಯ್ತು ನನಗೆ. ಏನು ಜನ ಪ್ರೀತಿ ಮಾಡಲ್ಲ, ಲವ್ ಮಾಡಲ್ಲ, ಮದುವೆ ಆಗಲ್ಲ ಅಂದರೆ ಹೆಂಗೆ? ದೇಶದ ಕತೆ ಏನಾಗಬೇಕು ನೋಡಿ. ನೀವು ನೇಪಾಳಕ್ಕೆ ಬಂದು ನೋಡಿ, ಪೋಖ್ರಾದಲ್ಲೆಲ್ಲ ಹೋಗಿ ನೋಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನಿಮಗೆ, ಅಷ್ಟು ಲವರ್ಸ್ ಇರ್ತಾರೆ. ಇಲ್ಲೂ ಪರವಾಗಿಲ್ಲ, ಕಾಟ್ಮಾಂಡುನಲ್ಲೂ ಏನು ಮೋಸ ಏನಿಲ್ಲ. ಆಮೇಲೆ ಬೈಕ್ಗೆ ಇಲ್ಲಿ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಹೆಲ್ಮೆಟ್ ಅವಶ್ಯಕತೆ ಇಲ್ಲ, ಓನ್ಲಿ ಸಿಂಗಲ್ ಹೆಲ್ಮೆಟ್ ಮಾತ್ರ ಮಾಡಿದ್ದಾರೆ ಆ್ಯಸ್ ಪರ್ ದ ರೂಲ್. ಲಾ 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 ಸಂಜೆ ಟೈಮಲ್ಲಿ ಬಂದರೆ ನೋಡಿ ಇಲ್ಲಿ ಕಾಟ್ಮಾಂಡುನಲ್ಲಿ ಯಾವ ಲೆವೆಲಿಗೆ ಟ್ರಾಫಿಕ್ ಇರುತ್ತೆ ಅಂತ. ಆದರೆ ನನಗೆ ಅರ್ಥನೇ ಆಗಲ್ಲಪ್ಪ. ಸಿಗ್ನಲ್ ನಮಗೆ ಬಿಟ್ಟಿರುತ್ತೆ, ಸುಮ್ಮನೆ ಹೋಗ್ತಾರೆ ಫುಲ್ಲು. ನೇಪಾಳ ಫುಲ್ಲು ಹಿಂಗೇನೆ, ಅದೇನಂತಲೇ ಅರ್ಥ ಆಗಲ್ಲ ನನಗೆ. ಅಂದರೆ ಇನ್ನೊಂದು ವಾಕ್ ನಡೆಯೋರಿಗೆ ಸಿಗ್ನಲ್ ಇಲ್ವಾ? ಇರುತ್ತಲ್ವಾ ಸಿಗ್ನಲ್ ಅಂದಮೇಲೆ? ಏನು ಕತೆನ ಏನು ನೋಡಿ, ಹಿಂಗೆ ಅಡ್ಡದಿಡ್ಡಿ ಇಲ್ಲಿ ನೋಡಿ ಜನ. ಅಯ್ಯಯ್ಯೋ, ಆ್ಯಕ್ಚುಲಿ ಇಲ್ಲೆಲ್ಲೋ ಏನೋ ಆಗಿದೆ. ಈ ಲೆಫ್ಟಲ್ಲಿ ತಗೋಬೇಕಾಗಿತ್ತು. ಇನ್ನು 20 ನಿಮಿಷ ತೋರಿಸ್ತಾ ಇದೆ. ಜನ ನೋಡಿ ಎಲ್ಲಿದ್ದಾರೆ ಅಪ್ಪ. ಮೇಲ್ಗಡೆ ನಾವು ನೋಡಿದ್ವಲ್ಲ, ಅಷ್ಟು ದೊಡ್ಡದು. ನಮ್ಗೆ ಈ ರೋಡಲ್ಲಿ ಚಿಕ್ಕದು ಅನ್ನೋ ಥರ ಕಾಣಿಸುತ್ತೆ. ಎಷ್ಟು ಜನ ಬರ್ತಾರೆ ಗುರು ಇಲ್ಲಿ ಅಂತ ಅನಿಸುತ್ತೆ. ಬಟ್ ಆದರೆ ರಿಯಾಲಿಟಿ ನೋಡೋಕೆ ಹೋದರೆ ಇಲ್ಲಿ ಹೆವಿ ಜನ ಇದ್ದಾರೆ. ಬಟ್ ಒಂದೇನು ಅಂತಂದರೆ ಯಾರು ಜಾಸ್ತಿ ರಶ್ ಮಾಡೋಕ್ಕೆ ಹೋಗಲ್ಲ, ಅದೊಂದು ಖುಷಿ. ಅಟ್ ದ ಸೇಮ್ ಟೈಮ್ ಅದನ್ನು ಕೂಡ ಹೇಳಬೇಕು ನೋಡಿ, ಎಲ್ಲ ಪೇಷನ್ಸಾಗಿ ನಿಂತಿರ್ತಾರೆ. ನುಗ್ಗಿ ಹಿಂಸೆ ಕೊಡೋದು ಅದು ಏನು ಮಾಡಲ್ಲ. ಸೊ ಈಗ ರೂಮ್ಗೆ ಕರೆಕ್ಟಾಗಿ ಇನ್ನೂ ಎಷ್ಟು ನಿಮಿಷ ಇದೆ ಗೊತ್ತಾ? ಇನ್ನು 10 ನಿಮಿಷಕ್ಕೆ ರೂಮ್ಗೆ ಹೋಗಿ ಸೇರ್ಕೊತೀವಿ. ಓಕೆ, ಬಟ್ ಸಿಟಿ ಮಾತ್ರ, ಸರ್ಕಲ್ಗಳು ಮಾತ್ರ ಸಕ್ಕದಾಗಿ ಇಟ್ಟಿರ್ತಾರೆ. ಹೇಳ್ಬೇಕು ಅಂತಂದರೆ ಇಲ್ಲೂ ಸಿಟಿ ಒಳಗಡೆ ಎಲ್ಲ ನಾವು ಕಾರ್ ತಗೊಂಡು ಓಡಾಡ್ತೀವಿ ಆರಾಮಾಗಿ ಅನ್ಕೊಂಡ್ರೆ ದಡ್ಡತನ ಅದು. ಈ ಟ್ರಾಫಿಕ್ಗೆ ಅರ್ಧ ಜೀವನನೇ ಮುಗಿದೋಗುತ್ತೆ. ಬೆಟರ್ ಏನು ಮಾಡಬೇಕು ಗೊತ್ತಾ? ಸಿಂಪಲ್ಲಾಗಿ ಇಲ್ಲಿ ಯಾವ್ದಾದ್ರು ಆಟೋ ಗಿಟೋ ಬಾಡಿಗೆಗೆ ತಗೋಬೇಕು, ತಗೊಂಡು ಶಿಸ್ತಾಗಿ ಓಡಾಡ್ಬಿಡ್ಬೇಕು, ಅದು ಬೆಟರು. ಇಲ್ಲ ಯಾವ ಜಾಗದಲ್ಲಿ ಉಳ್ಕೊಂಡಿರ್ತೀವೋ ಅಲ್ಲೇ ಲೋಕಲ್ ಸೈಟ್ ಸೀಯಿಂಗ್ಸು ಸ್ವಲ್ಪ ಸುತ್ತಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತು ಅಂತಂದರೆ ಬೇಜಾನು. ಈಗ ಆಲ್ಮೋಸ್ಟ್ ಒಂದು 8 ಕಿಲೋಮೀಟ್ರ್ ಟ್ರಾಫಿಕ್ನ ಬರೋಕ್ಕೇನೆ 43 ನಿಮಿಷ ತೋರಿಸಿದೆ.
In 200 meters, turn left onto Prithak Marg. ಅಲ್ಲಿ ಖಾಲಿ ಆಗುತ್ತೆ ಆಮೇಲೆ ಹಾಕ್ತಾರೆ ಇಲ್ಲಿ ಹಾಕಿ ಎಕ್ಸಾಕ್ಟಾಗಿ 7 ಗಂಟೆ ಆಗಿದೆ. ಅಗೈನ್ ನಮ್ಮ ಹೋಟೆಲ್ ರಾಯಲ್ ಸಿಂಗಿಗೆ ಬಂದಿದ್ದೀವಿ. ಚೆಕ್ ಇನ್ ಮಾಡಿಲ್ಲ ಇನ್ನ? ಚೆಕ್ ಇನ್ ಮಾಡಿಲ್ಲಲ್ಲ? ಮಾಡ್ತೀನಿ. ನಮ್ಮದು 208. ಎಲ್ಲಿದೆ ಹುಡುಕಿ? ಈ ಕಡೆನೇ ನಡ್ರಿ. ಅಯ್ಯೋ ನಮ್ಗೆ ದೂರ ಕೊಟ್ಬಿಟ್ಟವನಲ್ಲ. ಏನಾಗೋಯ್ತು? ಅಯ್ಯೋ ದೇವ್ರೇ ಶಂಕರ. ರೂಮ್ ಚೆನ್ನಾಗೈತೆ ಮಾತ್ರ ಕೊಟ್ರೆ ಸರಿ ಅಲ್ವಾ? ಸಮಾಧಾನ ತಗೊಂಡ್ಬಿಡ್ತಾರ ಅವ ನನಗೆ. ಯಾರು? ಆದರ್ಶನ ಅಲ್ವಾ? ತಪ್ಪಂಗಿಲ್ಲ ಈಗ. ಸುಮ್ಮನೆ ರೀ ನೀವು. ಓಕೆ, ಸೊ ರೂಮಿಗೆ ಬಂದಿದ್ದೀವಿ. ಅದೇ ರಾಯಲ್ ಸಿಂಗಿ ಹೋಟ್ಲಿಗೆ. ಕಾಫಿ ಮಾಡಿಕೊಡಿ, ದಯವಿಟ್ಟು ಕಾಫಿ ಮಾಡಿಕೊಡಿ. ಒಳ್ಳೆ ಕಾಫಿ ಮಾಡಿಕೊಡಿ. ಹಾಂ, ವೀಸಾದೇನಾದ್ರು ಕ್ಯಾನ್ಸಲ್ ಆದ್ರೂ ಸರಿ, ಬಂದರೂ ಸರಿ, ಅದಕ್ಕೊಂದು ಸಪ್ರೇಟ್ ವಿಡಿಯೋ ಕೂಡ ಹಾಕ್ಬೋದು. ಓ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾರಲ್ವಾ? ನಾನು ಹಾಕಿದ್ರೆ ನೋಡಿ ಚೆನ್ನಾಗಿ ಕೊಡ್ತಾ ಇದ್ದೆ. 2,000 ಜನ ನೋಡೋದು. ಹೌದಾ? ನಮ್ಗೆ ಅಷ್ಟೇ ಖುಷಿ. ಅಷ್ಟೇ, ಹಂಗೆ ಮಾಡೋಣ ಅವ್ರು ಹೇಳ್ದಂಗೆ. ಸರಿ ರಾಘವೇಂದ್ರ ಬ್ರೋ, ಹಾಂ ಕರೆಕ್ಟ್. ರೆಸ್ಟ್ ಮಾಡೋಣ ಇವತ್ತೊಂದು. ಅಷ್ಟೇ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಾಳೆ ಸಿಗುವ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.